ಓಕೆ, ಈಗ ಒಂದು ಕಾಂತಕ್ಷೇತ್ರ ಐತೆ ಅಂತ ತಿಳ್ಕೊರಿ. ಒಂದು ಕಾಂತ ಐತಿ, ಅದ್ರ ಸುತ್ತಲೂ ಕಾಂತಕ್ಷೇತ್ರ ಐತಿ. ಅಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ವಾಹಕವನ್ನು ತಗೊಂಡು ಹೋಗಿ ಅದನ್ನ ಅಳಗಾಡ್ಸಕ್ ಚಾಲೂ ಮಾಡ್ತೀನಿ. ವಾಹಕವನ್ನು ಏನ್ ಮಾಡ್ತೀನಿ, ಆ ಕಾಂತಕ್ಷೇತ್ರದೊಳಗ ಅಳಗಾಡ್ಸಕ್ ಚಾಲೂ ಮಾಡ್ತೀನಿ. ಏನಾಗ್ತೈತೆ ಅವಾಗ? ಏನಾಗ್ಬೋದು? ಆ ವಾಹಕದೊಳಗೆ ನಾನು ವಿದ್ಯುತ್ ಹರಿಸಿದ್ನಿ ಅಂದ್ರ ವಾಹಕ ಏನಾಗ್ತಿತ್ತು? ಅಳಗಾಡ್ತಿತ್ತು. ಅದಲ್ಲ ಮೇಲ್ಗಡೆ ಇತ್ತಲ್ಲ, ಈಗ ನಿಮ್ಗ ಒಂದು ಈ ಚಿತ್ರ ಐತಿ ನೋಡ್ರಿ, ಇಲ್ಲಿ ನಿಮ್ಗ ಇಲ್ಲಿ ಇತ್ತಲ್ಲ, ಇದು ನೋಡ್ರಿ, ಇಲ್ಲಿ ಕುದುರೆ ಲಾಳದ ಆಕೃತಿದ ಒಂದು ಅಯಸ್ಕಾಂತ ತಗೊಂಡು ಅದರ ಮಧ್ಯಕ್ಕೆ ಒಂದು ವಾಹಕವನ್ನ ಜೋತಿ ಬಿಟ್ಟಿದರು. ಅದ್ರೊಳಗೆ ಕರೆಂಟ್ ಅನ್ನು ಹರಿಸಿದ ಕೂಡಲೇ ಆ ವಾಹಕ ಚಲಿಸ್ಲಿಕ್ಕೆ ಚಾಲು ಆಗ್ತೈತಿ. ಈಗ ನಾನು ಏನ್ ಮಾಡ್ತೀನಿ, ಕರೆಂಟ್ ಹರಿಸೋದನ್ನೇ ಇಲ್ಲ, ಅದಕ್ಕೆ ಬ್ಯಾಟ್ರಿ ಹಚ್ಚೋದನ್ನೇ ಇಲ್ಲ. ಅದಕ್ಕೆ ನನಗೆ ಬ್ಯಾಟ್ರಿ ಹಚ್ಚಲ್ದೆ ಯಾವುದೇ ಒಂದು ವಾಹಕದೊಳಗ ವಿದ್ಯುತ್ ಹರಿಸುವಂಗ್ ಮಾಡ್ಬೋದೇನು? ಯೋಚನೆ ಮಾಡ್ರಿ. ಬ್ಯಾಟ್ರಿ ಹಚ್ಚಲ್ದೇನೆ ಒಂದು ವಾಹಕದಲ್ಲಿ ವಿದ್ಯುತ್ ಹರಿಸುವಂಗ ಮಾಡಬಹುದೇನು? ಮ್ಯಾಜಿಕ್ ಮಾಡಬಹುದೇನು? ಏನ್ ಮಾಡ್ಬೇಕು ನಾನು? ಬ್ಯಾಟ್ರಿ ಹಚ್ಚಲ್ದನ ಒಂದು ವೈರ್ದೊಳಗೆ ವಿದ್ಯುತ್ ಹರಿಯುವಂಗ ಹೆಂಗ್ ಮಾಡ್ಬೇಕು? ಮ್ಯಾಗ್ನೆಟ್ ಕಾಂತಕ್ಷೇತ್ರ ಉಪಯೋಗಿಸಿ ಮಾಡಬಹುದು. ಹೆಂಗ್ ಮಾಡೋದು? ಬರೀ ಅದರಂತೆ ಒಂದು ಮ್ಯಾಗ್ನೆಟ್ ಕಾಂತಕ್ಷೇತ್ರದಾಗ ಇಟ್ಬಿಟ್ರೆ ವೈರ್ ಏನಾದ್ರು ಕರೆಂಟ್ ಹರಿತೈತಿ? ಹರಿಯುದಿಲ್ಲ. ಮ್ಯಾಗ್ನೆಟ್ ಬಾಜುಕ್ ಒಂದು ವೈರ್ ಇಟ್ಬಿಟ್ರೆ ಅಂದ್ರೆ ಕರೆಂಟ್ ಹರಿಯುದಿಲ್ಲ. ಏನ್ ಮಾಡ್ಬೇಕಾಗ್ತೈತಿ? ಒಂದು ವೈರ್ ಐತಿ, ಅದಕ್ಕೆ ನಾನು ಬ್ಯಾಟ್ರಿ ಕನೆಕ್ಟ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಕರೆಂಟ್ ಅದ್ರೊಳಗೆ ಹರಿಯುವಂಗ್ ಮಾಡ್ಬೇಕು ನಾನು. ನಿಮ್ಗೆ ಆಲ್ಮೋಸ್ಟ್ ಏನ್ ಮಾಡ್ಬೋದು, ಘೋಸ್ಟ್ ಅಂತ ತೋರಿಸ್ಬೋದು. ಘೋಸ್ಟ್ ಅಂತ ಏನು ಇಲ್ದನ ತನ್ನ ಬಲ್ಬ್ ಹತ್ತಕ್ ಚಾಲು ಆಕೈತಿ. ಹಂಗ್ ಮಾಡ್ಬೋದು. ಹೆಂಗ್ ಮಾಡ್ಬೋದು ಹೇಳಿ ಸಂಪದ? ಸರಿ, ಈಗ್ರಿ ಮ್ಯಾಗ್ನೆಟಿಕ್ ಅಂದ್ರ ಮ್ಯಾಗ್ನೆಟ್ ಬಾಜುಕರಿ ಅದರಿ ಬರೀ ಕರೆಂಟ್ ಇಟ್ರಿ, ಕರೆಂಟ್ ಅಲ್ರಿ ವಾಹಕವನ್ನ ಇಟ್ರಿ ಅದನ್ನ ತಿರುಗಿಸಿದ್ರಿ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗ್ರಿ ಆಕೇತ್ರಿ. ಎಸ್, ಸೊ ಎಕ್ಸಾಕ್ಟ್ ರಿವರ್ಸ್ ಕ್ರಿಯೆ ನೋಡ್ರಿ. ಈಗ ನಾವೇನ್ ಮಾಡೋದು, ಮ್ಯಾಗ್ನೆಟಿಕ್ ಕ್ಷೇತ್ರ ಇರಬೇಕು, ಆಮೇಲೆ ಅದ್ರೊಳಗೆ ವೈರ್ ನಾವೇನ್ ಮಾಡ್ಬೇಕು, ಅಳಗ್ಯಾಡಿಸ್ಬೇಕು. ವೈರ್ ಏನ್ ಮಾಡ್ಬೇಕು, ಅಳಗ್ಯಾಡ್ಬೇಕು ಹೆಂಗಾರಿ ಮಾಡಿ. ಅವಾಗ ಅಳಗ್ಯಾಡಿಸ್ಬಿಟ್ಟು ಅಂದ್ರೆ ನಾವು ವೈರ್ನ ಅಳಗ್ಯಾಡಿಸಿದ್ವಿ ಅಂತಂದ್ರೆ ಅವಾಗ ಏನಾಕೈತಿ, ಅದ್ರೊಳಗೆ ಕರೆಂಟ್ ಉತ್ಪತ್ತಿ ಆಕೈತಿ. ಕರೆಂಟ್ ಉತ್ಪತ್ತಿ ಮಾಡಿದ್ರೆ ಅದ್ರೊಳಗೆ ವೈರ್ ಅಳಗ್ಯಾಡ್ತೈತಿ. ವೈರನ್ನ ನಾವು ಅಳಗ್ಯಾಡಿಸಿದ್ವಿ ಅಂತಂದ್ರೆ ಏನಾಕೈತಿ, ಕರೆಂಟ್ ಉತ್ಪತ್ತಿ ಆಕೈತಿ. ನೋಡ್ರಿ ಹೆಂಗೈತಿ ನಿಸರ್ಗದ ಕೆಲಸ ಎಷ್ಟು ಚಂದ ಐತಿ ನೋಡ್ರಿ. ಸೊ ಕಾಂತಕ್ಷೇತ್ರ ಐತಿ, ಅವ್ ಮೂರು ಕೂಡೆ ಹೋಗ್ತಾವು. ಕಾಂತಕ್ಷೇತ್ರ, ವಿದ್ಯುತ್ ಪ್ರವಾಹ ಮತ್ತು ಚಲನೆ ಮೂರು ಕೂಡೆ ಹೋಗ್ತಾವ. ಅವು ಎರಡಿದ್ದು ಅಂದ್ರೆ ಮೂರನೇದು ಇರ್ತೈತಿ. ಕಾಂತಕ್ಷೇತ್ರ ಇತ್ತು, ವಿದ್ಯುತ್ ಪ್ರವಾಹ ಇತ್ತು, ಚಲನೆ ಬಂದ್ಬಿಡ್ತೈತಿ. ಆಮೇಲೆ ಏನಾಕೈತಿ, ಕಾಂತಕ್ಷೇತ್ರ ಇತ್ತು, ಚಲನೆ ಇತ್ತು ಅಂದ್ರ ವಿದ್ಯುತ್ ಪ್ರವಾಹ ಉಂಟಾಗ್ಬೇಕು. ಹಂಗ ಏನಾಗ್ಬೇಕು, ವಿದ್ಯುತ್ ಪ್ರವಾಹ ಇದ್ದು ಚಲನೆ ಇತ್ತು ಅಂದ್ರೆ ಏನುಂಟಾಗ್ಬೇಕು? ಆಕ್ಚುಲಿ ವಿದ್ಯುತ್ ಪ್ರವಾಹ ಇತ್ತು ಅಂದ್ರೆ ಕಾಂತಕ್ಷೇತ್ರ ಉಂಟಾಗ್ಬೇಕು. ಆಕ್ಚುಲಿ ವಿದ್ಯುತ್ ಪ್ರವಾಹ ಹರಿತು ಅಂದ್ರೆ ಸಾಕು, ಕಾಂತಕ್ಷೇತ್ರ ಇರ್ತೈತಿ. ಓಕೆ, ಸೊ ಈಗ ಇದು ಏನಾಗ್ಬೇಕು, ಹಂಗಾದ್ರೆ ಚಲಿಸ್ಬೇಕು. ಯಾಕೆ ಹಂಗಾದ್ರೆ ಅದಕ್ಕೆ ನಾವೇನಂತೀವಿ, ಅದಕ್ಕೆ ಫ್ಲಕ್ಸ್ ಲೈನ್ಸ್ ಕಟ್ ಆಗ್ಬೇಕು ಅಂತ ಕರಿತೀವಿ ನಾವು. ಅಂದ್ರೆ ಏನು, ಕಾಂತಕ್ಷೇತ್ರದ ಬಲರೇಖೆಗಳು ಏನಾಗ್ಬೇಕು, ಕಟ್ ಆಗ್ಬೇಕು. ಎದರಿಂದ ಕಟ್ ಆಗ್ಬೇಕು? ವೈರ್ ನಿಂದ ಕಟ್ ಆಗ್ಬೇಕು. ಅವು ಕಟ್ ಆಗುವಂಗ್ ಚಲಿಸ್ಬೇಕು, ಇದು ಅವಕ್ಕೆ ಲಂಬವಾಗಿ ಚಲಿಸ್ಬೇಕು. ಅಥವಾ ಏನ್ ಹೇಳ್ಬೇಕು ನಾವು ಅಂತಂದ್ರ, ಒಂದು ವಾಹಕಕ್ಕೆ ತಲುಪ್ತಾ ಇರುವಂತಹ ಕಾಂತಕ್ಷೇತ್ರ ಏನಾಗ್ಬೇಕು, ಸತತವಾಗಿ ಬದಲಾವಣೆ ಆಗ್ಬೇಕು. ಅದನ್ನ ಹೆಂಗ್ ಮಾಡ್ಬೋದು ನಾನು? ವಾಹಕವನ್ನು ಚಲಿಸಿ ಆದ್ರೂ ಮಾಡಬಹುದು, ಕಾಂತವನ್ನು ಚಲಿಸಿ ಆದ್ರೂ ಮಾಡಬಹುದು. ನೋಡ್ರಿ ಏನಾಗ್ಬೇಕು, ಬೇಸಿಕಲಿ ಯಾವ ಒಂದು ವಾಹಕ ಐತಿ, ಅದರ ಸುತ್ತಲೂ ಇರುವಂತಹ, ಅದಕ್ಕೆ ತಲುಪ್ತಾ ಇರುವಂತಹ ಕಾಂತಕ್ಷೇತ್ರ ಬದಲಾವಣೆ ಆಗ್ತಾ ಇರಬೇಕು. ಅದಕ್ಕೆ ತಲುಪ್ತಾ ಇರುವಂತಹ ಕಾಂತಕ್ಷೇತ್ರ ಏನಾಗ್ಬೇಕು, ಫಿಕ್ಸ್ ಇರಬಾರ್ದು. ಫಿಕ್ಸ್ ಇತ್ತಂದ್ರ ಒಂದು ದೊಡ್ಡ ಮ್ಯಾಗ್ನೆಟ್ ಐತಿ, ಅದ್ರ ಬಾಜುಕ್ ನೀವು ವೈರ್ ಹೋಗಿಡ್ರಿ, ಅದ್ರೊಳಗೆ ಕರೆಂಟ್ ಹರಿಯೋದಿಲ್ಲ. ಯಾಕಂದ್ರ ಅಲ್ಲಿ ಏನಾಗಕತ್ತಿಲ್ಲ, ಕಾಂತಕ್ಷೇತ್ರ ಆ ವಾಹಕಕ್ಕೆ ತಲುಪ್ತಾ ಇರುವಂತಹ ಕಾಂತಕ್ಷೇತ್ರದಲ್ಲಿ ಬದಲಾವಣೆ ಆಗ್ತಾ ಇಲ್ಲ. ವಾಹಕಕ್ಕೆ ತಲುಪ್ತಾ ಇರುವಂತಹ ಕಾಂತಕ್ಷೇತ್ರ ಬದಲಾವಣೆ ಆಯ್ತಪ್ಪ ಅಂತಂದ್ರ ವಾಹಕದಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತತಿ, ವಿದ್ಯುತ್
ಪ್ರೇರಿತ ಆಗ್ತತಿ ಅಂತ ನಾವು ಕರಿತೇವೆ. ಅದಕ್ಕೆ ಪ್ರೇರಿತ ಆಗ್ತತಿ, ಅದ್ರೊಳಗೆ ಇಂಡ್ಯೂಸ್ ಆಗ್ತತಿ. ಇದನ್ನ ಇಂಗ್ಲಿಷ್ ಶಬ್ದ ಬರ್ಕೊಳ್ರಿ, ನಿಮ್ಗೆ ಬಾಳ ಕಡೆಗೆ ಬರ್ತತಿ. ಇಂಡ್ಯೂಸ್ಡ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಕರೆಂಟ್ ಬರ್ಕೊಡ್ರಿ. ಪ್ರೇರಿತ ಅಂದ್ರೆ ಇಂಡ್ಯೂಸ್ಡ್, INDUCED, ಪ್ರೇರಣೆ. ಈಗ ಹೆಂಗ ನಿಮ್ಮ ಎದುರುಗಡೆ ಯಾರಾದ್ರೂ ಒಬ್ರು ದೊಡ್ಡ ಸೈಂಟಿಸ್ಟ್ ಬಂದ್ರಪ್ಪ, ಅವರು ನಿಮಗೆ ಬಹಳ ಎಕ್ಸೈಟ್ಮೆಂಟ್ಲಿ ಮಾತಾಡಕತ್ರು, ಅವಾಗ ನೀವು ಪ್ರೇರಿತ ಆಗ್ತಿರಲೋ. ಈಗ ರೀನಾ ಪಾಣಿಗ್ರಾಹಿ ಅವರು ಬಂದು ಇಲ್ಲಿ ಮಾತಾಡಿದ್ಕೊಳ್ಳಿ ಎಷ್ಟೋ ಜನ ಪ್ರೇರಿತ ಆದ್ರಿಲ್ಲೋ, ಅವರಿಂದ ಪ್ರೇರಿತ ಆಗೋದಂತ ಕರಿತೀವಿ ಕನ್ನಡದೊಳಗೆ. ಅಂದ್ರೆ ಏನು, ಇನ್ಸ್ಪೈರ್ ಆಗ್ತಾರೆ, ನಾವು ಹಂಗ್ ಮಾಡ್ಬೇಕಪ್ಪ ಅಂತ ಹೇಳಿ. ಹೌದಿಲ್ಲ? ಅದೇ ರೀತಿ ಇಲ್ಲಿ ನೋಡ್ರಿ, ನಾವು ಆಕ್ಚುಲಿ ಬ್ಯಾಟ್ರಿ ಕನೆಕ್ಟ್ ಮಾಡಕತ್ತಿಲ್ಲ, ಆದ್ರೆ ವಿದ್ಯುತ್ ಏನ್ ಮಾಡಕತ್ತೀವಿ, ಅಲ್ಲಿ ಪ್ರೇರಣೆ ಮಾಡ್ತಾ ಇದೀವಿ, ತಾನೇ ಹುಟ್ಟುವಂಗ್ ಮಾಡಕತ್ತಿದ್ವಿ. ಇದಕ್ಕ ಪ್ರೇರಿತ ವಿದ್ಯುತ್ ಶಕ್ತಿ, ಪ್ರೇರಿತ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಏನ್ ಮಾಡ್ಬೇಕು? ಪ್ರೇರಿತ ವಿದ್ಯುತ್ ಪ್ರವಾಹ ಆಗ್ಬೇಕಾದ್ರ ಒಂದು ವಾಹಕಕ್ಕೆ ತಲುಪ್ತಾ ಇರುವಂತಹ ಕಾಂತಕ್ಷೇತ್ರದಲ್ಲಿ ಏನಾಗ್ಬೇಕು? ಬದಲಾವಣೆ ಆಗ್ಬೇಕು. ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್, change in the magnetic field that reaches a conductor causes current to be induced in that conductor. Current to be induced in that conductor. ಸೊ ಏನ್ ಮಾಡ್ಬೇಕು ನಾವು? ಒಂದು ದೊಡ್ಡ ಮ್ಯಾಗ್ನೆಟ್ ತಗೋರಿ, ಆ ಮ್ಯಾಗ್ನೆಟ್ ತಗೊಂಡು ಅದ್ರ ಕಾಂತಕ್ಷೇತ್ರದೊಳಗೆ ಒಂದು ವಾಹಕವನ್ನು ಜೋರಾಗಿ ನೀವು ಅಳಗಾಡಿಸಿರಿ ಅಂತ ತಿಳ್ಕೊರಿ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಯಾವಾಗ ಆಕ್ಚುಲಿ ಮ್ಯಾಕ್ಸಿಮಮ್ ವಿದ್ಯುತ್ ಪ್ರವಹಿಸ್ತೈತಿ? ನಿಮ್ಮ ಚಲನೆ ಮತ್ತು ಕಾಂತಕ್ಷೇತ್ರದ ದಿಕ್ಕು ಒಂದ ಇದ್ದಾಗ ಆಗ್ತೈತೋ ಏನ್ ಲಂಬ ಇದ್ದಾಗ ಆಗ್ತೈತೋ? ಏನ್ ಅನಿಸ್ತೈತಿ ನಿಮಗೆ? ಪರಸ್ಪರ ಲಂಬ ಇದ್ದಾಗ ಏನೋ ನೀವು ಕಾಂತಕ್ಷೇತ್ರದ ಗುಂಟನ ಅಳಗಾಡಿಸಿರ ಆಗ್ತೈತು. ಪರಸ್ಪರ ಲಂಬವಿದ್ದಾಗ ಆಕೈತ್ರಿ ಸರಿ. ಹಾ, ಇದು ಇಲ್ಲದೆ ಹೋದ್ರೆ ಕಾಂತಕ್ಷೇತ್ರಕ್ಕೆ ನೀವು ಸಮಾಂತರವಾಗಿನೇ ಅದನ್ನ ಅಳಗಾಡಿಸಿದ್ರೆ ಯಾವುದೇ ವಿದ್ಯುತ್ ಪ್ರೇರಿತ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಅದು ಫ್ಲಕ್ಸ್ ಲೈನ್ಸ್ ನ ಕಟ್ ಮಾಡೋದಿಲ್ಲ. ಅದರ ಅದಕ್ಕೆ ತಲುಪ್ತಾ ಇರುವಂತಹ ಕಾಂತಕ್ಷೇತ್ರದಲ್ಲಿ ಬದಲಾವಣೆ ಆಗುದಿಲ್ಲ. ಮ್ಯಾಕ್ಸಿಮಮ್ ಎಲೆಕ್ಟ್ರಿಸಿಟಿ ಯಾವಾಗ ಜನರೇಟ್ ಆಗ್ತೈತಿ? ಅದು ಸ್ವಲ್ಪ ಕ್ರಾಸ್ ಆದ್ರೆ ಸ್ವಲ್ಪ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತೈತಿ, ಇನ್ನೊಂದ್ ಸ್ವಲ್ಪ ಕ್ರಾಸ್ ಆದ್ರೆ ಇನ್ನೊಂದ್ ಸ್ವಲ್ಪ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತೈತಿ. ಕೋನ ಹೆಚ್ಚಾದಂಗ ಜನರೇಟ್ ಆದಂತಹ ಎಲೆಕ್ಟ್ರಿಸಿಟಿ ಹೆಚ್ಚಾಗ್ತಾ ಹೋಗ್ತೈತಿ. ಮ್ಯಾಕ್ಸಿಮಮ್ ಯಾವಾಗ ಆಗ್ತೈತಿಪ್ಪ ಅಂತಂದ್ರ ಆ ವಾಹಕದ ಚಲನೆ ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿರಬೇಕು, ಆವಾಗ ಆಗ್ತತಿ. ಆವಾಗ ಯಾವ ದಿಕ್ಕಿನಲ್ಲಿ ವಿದ್ಯುತ್ ಜನರೇಟ್ ಆಗ್ತತಿ ಅನ್ನೋದನ್ನ ನಾವು ಮತ್ತೆ ಎದರಿಂದ ಕಂಡು ಹಿಡ್ಕೊಳ್ಬಹುದು? ಫ್ಲೆಮಿಂಗನ ಎರಡೇ ನಿಯಮ ರೀ. ಇಲ್ಲ, ಇಲ್ಲಿ ನಾವು ಫ್ಲೆಮಿಂಗನ ಬಲಗೈ ನಿಯಮ ಬಳಸಬೇಕಾಗ್ತದೆ. ಫ್ಲೆಮಿಂಗನ ಎಡಗೈ ನಿಯಮದಿಂದ ಸಿಗಂಗಿಲ್ಲ ನಮ್ಗೆ ಇಲ್ಲಿ ಮಜಾ. ಅಂದ್ರ ಈಗ ನಾವು ಫ್ಲೆಮಿಂಗಿನ ಬಲಗೈ ನಿಯಮ, ಈ ನೋಡ್ರಿ ನೇಚರ್ ಒಳಗ ಒಂದ್ ಸ್ವಲ್ಪ ಸಿಮೆಟ್ರಿ ಐತಿ, ಅಲ್ಲಿ ಎಡಗೈ ನಿಯಮ ಉಪಯೋಗಿಸ್ತದ. ಈಗ ಒಂದ್ ಸ್ವಲ್ಪ ಝೆಡ್ ಆಕ್ಸಿಸ್ ಚೇಂಜ್ ಆಗ್ತದೆ. ಝೆಡ್ ಆಕ್ಸಿಸ್ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಚೇಂಜ್ ಆಗ್ತದೆ, ಯಾವ ಕಡೆಗೆ ಉಂಟಾಯ್ತು ಅಂತೇಳಿ. ಸೊ ಚಲನೆಯನ್ನ ನಾವು ಹೆಬ್ಬರಳಿನಿಂದ ಬಲಗೈ ತಗೋಬೇಕೀಗ. ಬಲಗೈ ಹೆಬ್ಬರಳಿನ ನಿಯಮ ಎದಕ್ಕೆ ಉಪಯೋಗಿಸ್ತೀವಿ ಹಂಗಾರ? ಬಲಗೈ ಹೆಬ್ಬರಳಿನ ನಿಯಮ ಎದಕ್ಕೆ ಉಪಯೋಗಿಸೋದು? ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಕಂಡುಹಿಡಿಲಿಕ್ಕೆ. ಒಂದು ಕಾಂತಕ್ಷೇತ್ರದಲ್ಲಿ ಒಂದು ವಾಹಕ ಚಲಿಸ್ತಾ ಇತ್ತು ಅಂತಂದ್ರ ಆ ವಾಹಕದಲ್ಲಿ ಯಾವ ದಿಕ್ಕಿನೊಳಗೆ ವಿದ್ಯುತ್ ಪ್ರವಾಹ ಉಂಟಾಗ್ತತಿ ಅನ್ನೋದನ್ನ ಕಂಡುಹಿಡಿಯಕ್ಕೆ ನಾನು ಏನ್ ಮಾಡ್ತೀನಿ? ಬಲಗೈ ಫ್ಲೆಮಿಂಗನ ಬಲಗೈ ಹೆಬ್ಬರಳಿನ ನಿಯಮನ ಬಳಸ್ತೀನಿ. ಏನ್ ಮಾಡೋದಲ್ಲಿ? ಸೇಮ್ ಎಡಗೈ ಹೆಬ್ಬರಳಿನ ನಿಯಮಗತೆನೆ ಬಲಗೈನ 3 ತೋರ್ಬೆರಳು, ಮಧ್ಯದ ಬೆರಳು ಮತ್ತು ಥಂಬ್, ಈ 3 ಪರಸ್ಪರ ಲಂಬವಾಗಿರುವಂತೆ ನಿಮ್ ಬಲಗೈಯನ್ನು ಇಟ್ಕೊಳ್ಳೋದು. ಇಟ್ಕೊಂಡು ಏನ್ ಮಾಡೋದು? ತೋರ್ಬೆರಳನ್ನ ಕಾಂತಕ್ಷೇತ್ರದ ದಿಕ್ಕಿಗೆ ಹೊಂದಿಸ್ಕೊಳ್ಳೋದು, ಹೆಬ್ಬೆರಳನ್ನ ವಾಹಕದ ಚಲನೆಯ ದಿಕ್ಕಿಗೆ ಹೊಂದಿಸ್ಕೊಳ್ಳೋದು. ಆವಾಗ ಮಧ್ಯದ ಬೆರಳು ಏನನ್ನು ಸೂಚಿಸ್ತೈತಿ? ವಿದ್ಯುತ್ ಪ್ರವಾಹ ಯಾವ ದಿಕ್ಕಿನಲ್ಲಿ ಉಂಟಾಯ್ತು ಅನ್ನೋದನ್ನ ಸೂಚಿಸ್ತೈತಿ. ಅರ್ಥ ಆಯ್ತು? ಏನು ಪ್ರೇರಿತ ವಿದ್ಯುತ್ ಪ್ರವಾಹ ಅಂದ್ರೆ ಗೊತ್ತಾಯ್ತು? ವಿದ್ಯುತ್ ಪ್ರೇರಣೆ ಅಂದ್ರೆ ಏನ್ ಗೊತ್ತಾಯ್ತು? ಸೊ ಈಗ ನಿಮಗೆ ಯಾವ ಸ್ಕ್ರೀನ್ ಕಾಣಕತ್ತೈತಿ? ನಿಮ್ಮ ಟೆಕ್ಸ್ಟ್ ಬುಕ್ ಕಾಣಕತ್ತೈತಲ್ಲ? ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಿದಾರು? ಒಂದು ಕಾಯಿಲ್ ತಗೊಂಡಿದ್ದಾರೆ. ಆ ಕಾಯಿಲ್ ಅನ್ನ ಯಾವುದೋ ಒಂದು PVC ಅಂತ ಪೈಪಿಗೆ ಸುತ್ತಿದ್ದಾರೆ ಈಗ ಅಂತ ತಿಳ್ಕೊಳ್ಳಿ.
ಸುತ್ತಿ ಏನ್ ಮಾಡಿದಾರು, ಅದಕ್ಕೆ ಒಂದು ಸಣ್ಣದಾದಂತಹ ಒಂದು ಗ್ಯಾಲ್ವಾನೋಮೀಟರ್ ಅಥವಾ ಕರೆಂಟ್ ಅನ್ನ ಮೆಜರ್ ಮಾಡುವಂತಹ ಒಂದು ಉಪಕರಣಕ್ಕೆ ಕನೆಕ್ಟ್ ಮಾಡಿದ್ದಾರೆ ಇಲ್ಲಿ. ಈಗ ಈ ಕಾಂತವನ್ನ ಇಲ್ಲೇ ಇದ್ರ ಬಾಜುಕ್ಕೆ ಇರಿಸಿದ್ರೆ ಏನಾದ್ರೂ ಇದರಲ್ಲಿ ಒಂದ್ ಕಡೆಗೆ ಇರಿಸಿಬಿಟ್ಟಿದ್ದಾರೆ ಕಾಂತವನ್ನ, ಅದಕ್ಕೆ ಆವಾಗ ವಿದ್ಯುತ್ ಪ್ರವಾಹ ಹರಿತೈತೇನು? ಹರಿಯೋದಿಲ್ಲ. ಯಾಕ? ಆ ವೈರ್ ಏನಾಗಕತ್ತಿಲ್ಲ, ವೈರ್ ಮತ್ತು ಕಾಂತ ಇವುಗಳ ನಡುವೆ ಏನಿಲ್ಲ, ಪರಸ್ಪರವಾದಂತಹ ಮೋಷನ್ ಇಲ್ಲ, ಪರಸ್ಪರವಾದ ಚಲನೆ ಇಲ್ಲ ನೋಡಿ. ಐದರ್ ಕಾಂತ ವೈರ್ ಕಡೆ ಹೋಗ್ಬೇಕು, ಇಲ್ಲ ವೈರ್ ಕಾಂತದ ಕಡೆಗೆ ಬರ್ಬೇಕು, ಎರಡರಾಗ ಒಂದಾಗ್ಬೇಕು. ಅವುಗಳ ನಡುವೆ ಪರಸ್ಪರ ಚಲನೆ ಉಂಟಾಗ್ಬೇಕು. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿರ್ತಾವಲ್ಲ ಅವು ಕಟ್ ಆಗ್ಬೇಕು. ಅವು ಕಟ್ ಆಗ್ಬೇಕಾದ್ರೆ ನಾನು ಏನ್ ಮಾಡ್ಬೋದು, ಈ ಪೈಪ್ ಐತಲ್ಲ ಎ ಬಿ ಪೈಪ್ ಅನ್ನ ಕಾಂತದ ಕಡೆಗೆ ತಗೊಂಡು ಹೋಗ್ಬೋದು ಒಂದು, ಇಲ್ಲ ಕಾಂತವನ್ನ ಎ ಬಿ ಪೈಪ್ ಕಡೆಗೆ ತಗೊಂಡು ಹೋಗ್ಬೋದು ಎರಡು. ಆ ತರ ನಾನು ತಗೊಂಡು ಹೋದ್ನಪ್ಪ ಅಂತಂದ್ರ ಸಡನ್ ಆಗಿ ಅಲ್ಲಿ ವಿದ್ಯುತ್ ಪ್ರವಹಿಸ್ತೈತಿ, ಗ್ಯಾಲ್ವಾನೋಮೀಟರ್ ಅಲ್ಲಿ ಚಲನೆ ಉಂಟಾಗ್ತದೆ. ಆದ್ರೆ ಒಮ್ಮೆ ಅದು ನಿಂತಿತ್ತಪ್ಪ ಚಲನೆ ಅಂತಂದ್ರೆ ಮತ್ತ ವಿದ್ಯುತ್ ಪ್ರವಾಹ ಝೀರೋಕ್ ಬರ್ತೈತಿ, ವಿದ್ಯುತ್ ಪ್ರವಾಹ ಝೀರೋಕ್ ಬರ್ತೈತಿ. ನಾವು ರಿವರ್ಸ್ ಡೈರೆಕ್ಷನ್ ಒಳಗೆ ಮೋಷನ್ ಮಾಡಿದ್ವಿ. ಮೊದಲ ಕಾಯಿಲ್ ಅನ್ನ ನಾರ್ತ್ ಪೋಲ್ ಕಡೆಗೆ ತಗೊಂಡು ಹೋದ್ವಿ, ಆಮೇಲೆ ಕಾಯಿಲ್ ಅನ್ನ ಮೂವ್ ಮಾಡಿದ್ವಿ, ಅವೇ ಫ್ರಮ್ ನಾರ್ತ್ ಪೋಲ್ ಮಾಡಿದ್ವಿ, ರಿವರ್ಸ್ ಮಾಡಿದ್ವಿ. ಆ ಚಲನೆ ದಿಕ್ಕನ್ನು ರಿವರ್ಸ್ ಮಾಡಿದಾಗ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗ್ತೈತಿ, ರಿವರ್ಸ್ ಆಗ್ತೈತಿ. ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ಇದನ್ನ, ಇನ್ನು ಓದ್ರಿ ಇದನ್ನ. ಈಗ ಕಾಂತದ ಉತ್ತರ ಧ್ರುವವನ್ನು ಸುರುಳಿಯಿಂದ ಹಿಂದಕ್ಕೆ ತೆಗೆದುಕೊಳ್ಳಿ. ಈಗ ಸೂಜಿಯು ಗ್ಯಾಲ್ವನೋಮೀಟರ್ನ ಎಡಭಾಗಕ್ಕೆ ವಿಚಲನಗೊಂಡಿತು. ಇದು ಮೊದಲು ಉತ್ಪತ್ತಿಯಾದ ವಿದ್ಯುತ್ ಪ್ರವಾಹದ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ಇರುವುದನ್ನು ಸೂಚಿಸುತ್ತದೆ. ಓಕೆ, ಅರ್ಥ ಆಯ್ತದು ಏನಾಗತ್ತೈತಿ ಇಲ್ಲಿ ಅಂತ ಎಕ್ಸ್ಪೆರಿಮೆಂಟ್ದಾಗ? ಓಕೆ, ಇವೆಲ್ಲ ಎಕ್ಸ್ಪೆರಿಮೆಂಟ್ ಆಕ್ಚುಲಿ ನೀವು ನೋಡ್ರಿ ಮೈಕಲ್ ಫ್ಯಾರಡೆ ಬಗ್ಗೆ ಕೊಟ್ಟಿದ್ದಾರೆ. ನಾನು ನಿಮಗೆ ಪೂರ್ತಿ ಅವ್ರದ್ದು ಅವರಿಗೆ ಒಂದು ಔಪಚಾರಿಕವಾದ ಶಿಕ್ಷಣ ಇರಲಿಲ್ಲ, ಬುಕ್ ಬೈಂಡ್ ಮಾಡಲು ಬಂದ ಎಲ್ಲಾ ಪುಸ್ತಕಗಳನ್ನು ಓದುತ್ತಿದ್ದರು, ಇದೆಲ್ಲ ಕೊಟ್ಟಿದ್ದಾರೆ ನಿಮಗೆಲ್ಲ. ಹಂಫ್ರಿ ಡೇವಿ ಬಗ್ಗೆ ಹೇಳಿದ್ದಾರೆ ನೋಡಿದ, ಟಿಪ್ಪಣಿಗಳನ್ನು ತಯಾರಿಸಿ ಅವರು ಡೇವಿ ಅವರಿಗೆ ಕಳಿಸಿದರು. ಡೇವಿ ಅಂದ್ರೆ ಯಾರು? ಹಂಫ್ರಿ ಡೇವಿ, ಬಹಳ ದೊಡ್ಡ ವಿಜ್ಞಾನಿ ಅವರು, ಫೆಲೋ ಆಫ್, ಅವರು ರಾಯಲ್ ಸೊಸೈಟಿಯ ಅಧ್ಯಕ್ಷರಾಗಿದ್ರು. ಓಕೆ, ಸೊ ಇದೆಲ್ಲ ಆಯ್ತು. ಈಗ ಇಲ್ಲಿ ನೋಡ್ರಿ ಮಜಾ ಏನಾಗ್ತದೆ. ಈಗ ನಾನು ಏನ್ ಮಾಡ್ತೀನಿ, ಎರಡು ಸುರುಳಿಗಳನ್ನು ತಗೊಳ್ತೀನಿ. ಒಂದೇನೋ ಒಂದು ರಾಡ್ ತಗೊಂಡಿದ್ದೀನಿ, ಇಲ್ಲಿ ಇದು ಅವಾಹಕ ಒಂದು ಕಟ್ಟಿಗೆ ರಾಡ್ ತಗೊಂಡಿದ್ದೀನಿ ಅಥವಾ ಪ್ಲಾಸ್ಟಿಕ್ ರಾಡ್ ತಗೊಂಡಿದ್ದೀನಿ. ಸುರುಳಿ ಒಂದನ್ನ ಮೊದಲು ನಾನು ಸುತ್ತಿದ್ದೀನಿ, ಸುತ್ತಿ ಅದನ್ನ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ. ಅಲ್ಲೊಂದು ಬಟನ್ ಐತಿ ಆನ್ ಆಫ್ ಮಾಡಕ್. ಸುರುಳಿ ಎರಡನ್ನ ನಾನು ಏನ್ ಮಾಡಿದ್ದೀನಿ, ಬ್ಯಾಟ್ರಿ ಕನೆಕ್ಟ್ ಮಾಡಿಲ್ಲ, ಅದ್ರೊಳಗೆ ಏನಾದ್ರೂ ಕರೆಂಟ್ ಜನರೇಟ್ ಆಯ್ತನೋ ಅಂತ ನೋಡೋ ಸಲುವಾಗಿ ಒಂದು ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡಿದೆ. ಈಗ ನಾನು ಸುರುಳಿ ಒಂದರೊಳಗೆ ವಿದ್ಯುತ್ ಹರಿಸಿದ್ನಪ್ಪ ಅಂತಂದ್ರ ಏನಾಗ್ತತಿ? ಏನಾಗ್ತದೆ? ಸರ್ ಮ್ಯಾಗ್ನೆಟ್ ಎಲ್ಲೂ ಯೂಸ್ ಮಾಡಿಲ್ಲ ಅಲ್ರಿ? ಎಲ್ಲೂ ಮ್ಯಾಗ್ನೆಟ್ ಇಲ್ಲ, ಇಲ್ಲಿ ಮ್ಯಾಗ್ನೆಟ್ ಇಲ್ಲ. ಈಗೆಲ್ಲ ಏನ್ ಕಲ್ತಿರಲ್ಲ ಈ ಚಾಪ್ಟರ್ ಒಳಗೆ, ಯಾವ್ಯಾವ ಪರಿಣಾಮಗಳನ್ನ ನೋಡಿದಿರಲ್ಲ, ಆ ಪರಿಣಾಮಗಳನ್ನೆಲ್ಲ ಉಪಯೋಗಿಸಿ ಹೇಳ್ರಿ ನೋಡು ಏನಾಗ್ತದೆ. ಸರಿ, ಕ್ವಶನ್ ಇನ್ನೊಮ್ಮೆ ಹೇಳ್ಬಹುದ್ರಿ? ಸುರುಳಿ ಒಂದರೊಳಗ ವಿದ್ಯುತ್ ಪ್ರವಹಿಸಿದ್ರೆ ಸುರುಳಿ ಎರಡರೊಳಗ ವಿದ್ಯುತ್ ಪ್ರವಹಿಸ್ತೈತೋ ಏನಿಲ್ಲೋ? ಅವೆರಡು ಬೇರೆ ಬೇರೆ ಅದಾವ. ಇಲ್ಲಿ ಸುರುಳಿ ಎರಡಕ್ಕೆ ಬ್ಯಾಟ್ರಿ ಇಲ್ಲ, ಅಲ್ಲಿ ಎಲ್ಲೂ ಮ್ಯಾಗ್ನೆಟ್ ಇಲ್ಲ, ಏನೂ ಇಲ್ಲ. ಸುರುಳಿ ಒಂದರೊಳಗ, ಸುರುಳಿ ಒಂದ ಮತ್ತು ಸುರುಳಿ ಎರಡಕ್ಕ ಏನು ಸಂಬಂಧನೂ ಇಲ್ಲ, ಬಾಜು ಬಾಜುಕ್ ಅದಾವ ಅಷ್ಟ. ಅವ ಎರಡು ಸರ್ಕಿಟ್ಗಳು ಬೇರೆನ ಅದಾವ, ಕನೆಕ್ಷನ್ ಇಲ್ಲ ನೋಡ್ರಿ ಅವಕ್ಕೆ. ಆದ್ರೂ ಸುರುಳಿ ಒಂದರೊಳಗ ನಾನು ಎಲೆಕ್ಟ್ರಿಸಿಟಿ ಹರಿಸಿರ ಸುರುಳಿ ಎರಡರೊಳಗ ಎಲೆಕ್ಟ್ರಿಸಿಟಿ ಹರಿತೈತೇನು? ಸರಿ, ಅದು ಪ್ರೇರೇಪಣೆ ಆಗ್ಬೋದಲ್ರಿ? ಯಾಕೆ ಪ್ರೇರೇಪಣೆ ಆಗ್ತೈತಿ? ನಾವ್ ಇಲ್ಲಿವರೆಗೆ ಕಲ್ತದ್ ಹಂಗ್ ಕಲ್ತೇವಿ. ಏನಾದ್ರು ನಾವ್ ಯಾವಾಗ ಪ್ರೇರೇಪಣೆ ಆಗ್ತದೆ ಅಂತ ಕರಿತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಚೇಂಜ್ ಆಗ್ತಿರ್ಬೇಕು, ಆವಾಗ ಪ್ರೇರೇಪಣೆ. ವಿದ್ಯುತ್ ಹರಿತೈತ್ರಿ. ಯಾಕ? ಸರಿ, ಅದ ವಿದ್ಯುತ್ ನಾವ ಸುರುಳಿ ಒಂದಿಗ್ ಕೊಟ್ಟಾಗ್ರಿ ಅದ ಮ್ಯಾಗ್ನೆಟಿಕ್ ಫೀಲ್ಡ್ ನ ಉತ್ಪತ್ತಿ ಮಾಡ್ತೈತ್ರಿ. ಆಮೇಲೆ ಅದಕ್ಕ ವಿದ್ಯುತ್ ಪ್ರವಾಹ ಎಲ್ಲಿ ನಡೆಯತ್ತಿರ್ತಲ್ಲ ರೀ? ಅಲ್ಲಿ ಕರೆಕ್ಟ್ ಏನ್ ಹೇಳಿದ್ರಿ. ಈಗ ನೀವು ಮೊದಲು ನೋಡಿದೀವಲ್ಲ ನಾವು
ಯಾವುದೇ ಒಂದು ವಾಹಕದಲ್ಲಿ ವಿದ್ಯುತ್ ಹರಿತಾ ಇತ್ತು ಅಂದ್ರೆ ಅದರ ಸುತ್ತಲೂ ಒಂದು ಕಾಂತ ಕ್ಷೇತ್ರ ನಿರ್ಮಾಣ ಆಗ್ತತಿ ಅಂತ ನಾವು ನೋಡಿದ್ವಿ. ಮತ್ ಇನ್ನು ಈ ತರದ ಒಂದು ಸೊಲೆನಾಯ್ಡ್ ಐತಿದು ನೋಡ್ರಿ, ಸುರುಳಿ ಒಂದ್ ಏನೈತಿದ್ದು ಸೊಲೆನಾಯ್ಡ್ ಐತಿದ್ ಒಂದು ಸುರುಳಿ ಐತಿ. ಸೊಲೆನಾಯ್ಡ್ ಅಲ್ಲಿ ಕರೆಂಟ್ ಹರಿಸಿದಾಗ ಹೆಂಗ್ ಬಿಹೇವ್ ಆಗ್ತೈತದು, ಹೆಂಗ್ ಬಿಹೇವ್ ಆಗ್ತೈತದು? ದಂಡ ಕಾಂತಗತಿ. ಮತ್ ಈ ಚಿತ್ರಕ್ಕೂ ಹಂಗಾದ್ರೆ ಈ ಚಿತ್ರಕ್ಕೂ ಏನ್ ವ್ಯತ್ಯಾಸ ಐತಿ ನೋಡ್ರಿ. ಅಲ್ಲಿ ಸುರುಳಿ ವಿದ್ಯುತ್ ಹರಿತಾ ಇರುವಂತ ಸುರುಳಿಗೂ ಈ ದಂಡಕಾಂತ ಇಲ್ಲಿ ದಂಡಕಾಂತ ಐತಿ, ಹೌದೋ ಇಲ್ಲ? ಆದ್ರ ಇಷ್ಟ ಇದ್ರ ವಿದ್ಯುತ್ ಹರಿಯುದಿಲ್ಲ. ಏನಾಗ್ಬೇಕಿಲ್ಲಿ? ಏನಾಗ್ಬೇಕು? ನಾನು ಹೇಳಿದ್ನಲ್ಲ, ಅಳಗ್ಯಾಡ್ಬೇಕು. ಕಾಂತ ಇದ್ದದ್ದು ಎದ್ರ ಕಡೆ ಹೋಗ್ಬೇಕು? ವೈರ್ ಕಡೆ ಹೋಗ್ಬೇಕು. ವೈರ್ ಇದ್ದಿದ್ದು ಕಾಂತದ ಕಡೆ ಹೋಗ್ಬೇಕು. ನೆನಪಿರ್ಲಿ, ಕಾಂತ ಕ್ಷೇತ್ರದಲ್ಲಿ ಚಲನೆ ಉಂಟಾಗ್ಬೇಕು. ಆ ವಾಹಕದ್ದು ಚಲನೆ ಹೆಂಗ್ ಉಂಟಾಗ್ಬಹುದು? ವೈರ್ನಾದ್ರೂ ಅಳಗಾಡಿಸಿ ನೀವು ಚಲನೆ ಉಂಟು ಮಾಡ್ಬೋದು, ಕಾಂತವನ್ನು ಅಳಗಾಡಿಸಿ ಆದ್ರೂ ಚಲನೆ ಉಂಟು ಮಾಡ್ಬೋದು. ಅಂದ್ರೆ ಏನಾಗ್ಬೇಕು? ಯಾಕದು ಚಲನೆ ಉಂಟಾಗ್ಬೇಕು ಅಂತ ಹೇಳಿದ್ದೆ ನಾನು? ಆ ವೈರ್ಗೆ ತಲುಪ್ತಾ ಇರುವಂತಹ ಕಾಂತ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ಬೇಕು. ಹೆಚ್ಚು ಕಡಿಮೆ ಆಗ್ಬೇಕು. ಆವಾಗ ವಿದ್ಯುತ್ ಪ್ರೇರಿತ ಆಗ್ತತಿ. ಮೋಟರ್ ಇಫೆಕ್ಟ್ ರಿವರ್ಸ್ ಆಗ್ತತಿ ಅವಾಗ. ಮತ್ ಇಲ್ಲಿ ಹಂಗಾದ್ರ ವಿದ್ಯುತ್ ಪ್ರೇರಣೆ ಆಗ್ತೈತಂತ. ಯಾವಾಗ ಆಗ್ತತಿ? ಇದ್ರೊಳಗೆ ಸತತವಾಗಿ ಕರೆಂಟ್ ಹರಿತಾ ಇರುವಾಗ ಅದೊಂದು ಸುರುಳಿ ಒಂದಿದ್ದು ಒಂದು ಮ್ಯಾಗ್ನೆಟಿಕತೆ ಆಯ್ತು. ಬಟ್ ಅದು ಚಲಿಸಾಕತೇನು? ಇಲ್ಲ, ಅವಾಗ ಆಗುದಿಲ್ಲ. ಯಾವಾಗ ಆಗ್ತೈತಿ ಹಂಗಾರ? ಬಟನ್ ಹೊಡೆದ ಕೂಡ್ಲೆ ಮಾತ್ರ ಒಂದು ಕ್ಷಣಿಕವಾಗಿ ಆಗ್ತತಿ. ಯಾಕಾಗ್ತತಿ? ಝೀರೋದಿಂದ ಕರೆಂಟ್ ಇದ್ದಿದ್ದು ಮ್ಯಾಕ್ಸಿಮಮ್ ಹೋಯ್ತು. ಆ ಝೀರೋದಿಂದ ಮ್ಯಾಕ್ಸಿಮಮ್ ಹೋಗ್ಬೇಕಾದ್ರೆ ಏನಾಯ್ತು? ಕರೆಂಟ್ ಬದಲಾವಣೆ ಆಯ್ತಲ್ಲ. ಆ ಕರೆಂಟ್ ಬದಲಾವಣೆ ಆದ ಕೂಡಲೇ ಸುರುಳಿ ಎರಡಕ್ಕೆ ತಲುಪ್ತಾ ಇರುವಂತ ಕಾಂತ ಕ್ಷೇತ್ರದಲ್ಲಿ ಬದಲಾವಣೆ ಆಯ್ತು. ಅದ್ರ ಸನಿಕ್ ಯಾವುದೋ ಒಂದು ದೊಡ್ಡ ಮ್ಯಾಗ್ನೆಟ್ ಅನ್ನು ಸಡನ್ ಆಗಿ ತಂದಂಗ ಆಯ್ತು ನೋಡ್ರಿ. ಆ ಸಡನ್ ಆಗಿ ತಂದ ಕೂಡಲೇ ಗ್ಯಾಲ್ವನೋಮೀಟರ್ ನಲ್ಲಿ ನಿಮ್ಗ ಕರೆಂಟ್ ಇದ್ದು ಗೊತ್ತಾಗ್ತೈತಿ. ಒಂದು ಕ್ಷಣಿಕವಾಗಿ ಮೊಮೆಂಟರಿ ಹರಿತೈತೆ ಅಷ್ಟ. ನೀವು ಇದನ್ನ ಮಾಡಿ ನೋಡ್ಬೋದು. ನೀವು ಒಂದು ಸ್ಟ್ರಾಂಗ್ ಈ ತರದ ಕೇಬಲ್ ತಗೊಂಡ್ರೆ ಮಾಡ್ಬೋದು. ಒಂದು ಚಲೋ ಬ್ಯಾಟ್ರಿ ತಗೋರಿ, ಒಂದು ದೊಡ್ಡದು ಕಾಯಿಲ್ ತಗೋರಿ ತರದು. ಇನ್ನೊಂದು ಕಡೆಗೆ ಒಂದು ಸಣ್ಣದೊಂದು LED, ಆ ಗ್ಯಾಲ್ವನೋಮೀಟರ್ ಜಾಗದಲ್ಲಿ ಒಂದು ಸಣ್ಣದು LED ಹಚ್ಚ್ರಿ. ಈ ಕಡೆ ಬಟನ್ ಆನ್ ಮಾಡ್ರಿ, ಆ ಕಡೆ LED ಆನ್ ಆಗ್ತೈತಿ. ಇದನ್ನ ನೀವು ಮ್ಯಾಜಿಷಿಯನ್ಸ್ ಜೊತೆ ನೀವು ಮಾಡಿ, ಇದ್ರ ಜೊತೆಗೆ ಒಂದು ಸ್ವಲ್ಪ ಕಲೆಯನ್ನು ಮಿಕ್ಸ್ ಮಾಡ್ಕೊಂಡ್ರೆ ನೀವು ಮ್ಯಾಜಿಕ್ ಮಾಡಿ ತೋರಿಸಬಹುದು ಇದನ್ನ. ಈ ಕಡೆ ಬಟನ್ ಹೊಡಿತೇನೆ ನಾನು ಸರ್ಕಿಟ್ನಾಗ, ಲೈಟ್ ಹತ್ತತಿ ಆ ಕಡೆ ಸೈಡ್ ಕಾಯಿಲ್ನಾಗ. ಆದ್ರೆ ಇಮಿಡಿಯೇಟ್ಲಿ ಹೋಗ್ಬಿಡ್ತೈತಿ ಅದು ಬಲ್ಬ್. ಪಕ್ ಅಂತ ಹತ್ತಿದ್ದ ಹೋಗ್ಬಿಡ್ತೈತಿ. ಈ ಕಡೆ ಕರೆಂಟ್ ಹರಿಯೋದು ಚಾಲು ಇರ್ತೈತಿ, ಆ ಕಡೆ ಅದು ಆನ್ ಇರುದಿಲ್ಲ. ಈ ಕಡೆ ಕರೆಂಟ್ ಆನ್ ಇರ್ತೈತಿ, ಆ ಕಡೆ ಆನ್ ಇರುದಿಲ್ಲ. ಯಾಕ? ಆವಾಗ ಕಾಂತ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆ ಆಗುದಿಲ್ಲ. ನಿರಂತರವಾಗಿ ಕರೆಂಟ್ ಹರಿತಾ ಇರ್ತೈತಿ. ಅದು ನಿರಂತರವಾಗಿ ಒಂದೇ ಮ್ಯಾಗ್ನೆಟ್ ಆಗಿ ಇರ್ತೈತಿ. ಮತ್ತೆ ಯಾವಾಗ ಹಂಗಾರ ಮತ್ತೆ ಯಾವಾಗ ಹತ್ತೈತದು ವಾಪಸ? ಆಫ್ ಮಾಡಿದ್ಕೊಳ್ಳೇನು ಹತ್ತೈತಿ. ಬಟನ್ ನಾನು ಆಫ್ ಮಾಡ್ತೇನೆ, ಸುರುಳಿ ಒಂದ್ರೊಳಗ ಕರೆಂಟ್ ಹರಿಯೋದನ್ನ ನಿಲ್ಲಿಸ್ತೀನಿ, ಆವಾಗನು ಈ ಕಡೆ ಲೈಟ್ ಹತ್ತೈತಿ. ಒಂದಷ್ಟೇ, ಒಂದು ಮಿಲಿ ಸೆಕೆಂಡ್ ಅಷ್ಟೇ, ಒಂದು 10 ಮಿಲಿ ಸೆಕೆಂಡ್ ಅಷ್ಟೇ, ಟಕ್ ಅಂತ ಹತ್ತಿ ಹೋಗ್ಬಿಡ್ತೈತಿ. ಯಾಕ? ಆಫ್ ಮಾಡಿದ್ಕೊಳ್ಳಿ ಯಾಕೆ ಹತ್ತಿತ್ತು? ಆಫ್ ಮಾಡಿದಾಗನು ರೀ ಕರೆಂಟ್ ಬದಲಾವಣೆ ಆಗ್ತೈತಿ. ಎಸ್, ಆವಾಗ ಮ್ಯಾಗ್ನೆಟ್ ಅನ್ನ ಸಡನ್ ಆಗಿ ತಕ್ಕೊಂಡಂಗ ಆಗ್ಬಿಡ್ತು ನೋಡ್ರಿ. ಖುಷಿ, ನೀನು ಕರೆಕ್ಟ್ ಆಗಿ ತಿಳ್ಕೊ ಇದನ್ನ. ಮ್ಯಾಗ್ನೆಟ್ ಅನ್ನ ಸಡನ್ ಆಗಿ ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಮ್ಯಾಲ ಏನಾಗಿತ್ತು? ಸಡನ್ ಆಗಿ ನಾನು ಮ್ಯಾಗ್ನೆಟ್ ಅನ್ನ ತಂದು ಕೂಡ್ಲೆ ವಿದ್ಯುತ್ ಹರಿತೈತಿ. ಮತ್ ಮ್ಯಾಗ್ನೆಟ್ ಅನ್ನ ನಾನು ವಾಪಸ್ ತಕೊಂಡೆ ಅಂದ್ರ ಮತ್ತೆ ವಿದ್ಯುತ್ ಹರಿತೈತಿ. ಮತ್ ವಾಪಸ್ ಮ್ಯಾಗ್ನೆಟ್ ಅನ್ನ ತನ್ನೆ ಅಂದ್ರ ಹರಿತೈತಿ, ತಕೊಂಡೆ ಅಂದ್ರ ಹರಿತೈತಿ. ಸೊ ನಿರಂತರವಾಗಿ ಅಳಗಾಡ್ತಾ ಇರ್ಬೇಕು. ಅದೇ ಇಲ್ಲಿ ಆಗ್ತೈತಿ ನೋಡ್ರಿ. ನಾನು ಬಟನ್ ಆಫ್ ಮಾಡಿದ್ನಂದ್ರ ಆ ಮ್ಯಾಗ್ನೆಟ್ ಅನ್ನ ಹಿಂದ್ ತಕೊಂಡಂಗ ಆಗ್ಬಿಡ್ತಿ. ಒಮ್ಮೆ ನಮ್ಗಿಲ್ಲ ಮ್ಯಾಗ್ನೆಟ್ ಹೋಗ್ಬಿಡ್ತು, ಅದ್ರ ಮ್ಯಾಗ್ನೆಟ್ ಹೋಯ್ತು ಅಂತ ಅಂದ್ಕೊಳ್ಳೆ ಮ್ಯಾಕ್ಸಿಮಮ್ ಏನಾಯ್ತು? ಮ್ಯಾಕ್ಸಿಮಮ್ ಫೀಲ್ಡ್ ನಿಂದ ಮಿನಿಮಮ್ ಫೀಲ್ಡ್ ಇಳಿತು. ಮೊದಲು ಮ್ಯಾಕ್ಸಿಮಮ್ ಇತ್ತು ಕಾಂತ ಕ್ಷೇತ್ರ, ಸುರುಳಿ ಎರಡಕ್ಕೆ ಮುಟ್ತಾ ಇರುವಂತದ್ದು. ಅಲ್ಲಿಂದ ಒಮ್ಮೆ ನಮ್ಗೆಲ್ಲ ಏನಾಯ್ತು? ಮಿನಿಮಮ್ ಇಳಿತು ಅದು. ಸೊ ಕಾಂತಕ್ಷೇತ್ರ ಬದಲಾವಣೆ ಆಯ್ತು. ಕಾಂತಕ್ಷೇತ್ರ ಬದಲಾವಣೆ ಆದ್ಕೊಳ್ಳಿ ಮತ್ತೆ ಸುರುಳಿ ಎರಡರಲ್ಲಿ ಪ್ರೇರಿತ ಆಯ್ತು ವಿದ್ಯುತ್. ಸೊ ಇಲ್ಲಿ ಕೊಟ್ಟ ನೋಡಿ, ಸುರುಳಿ ಒಂದರಲ್ಲಿ ವಿದ್ಯುತ್ ಬದಲಾದಂತೆ ಸುರುಳಿ ಎರಡರಲ್ಲಿ ವಿದ್ಯುತ್ ಪ್ರೇರಿತವಾಗುತ್ತದೆ. ಸೊ ಆನ್ ಮಾಡಿದಾಗೂ ಆಗ್ತತಿ, ಆಫ್ ಮಾಡಿದಾಗನು ಇಲ್ಲಿ ಆಗ್ತತಿ ನೋಡ್ರಿ. ಇಲ್ಲಿ ಕೊಟ್ಟಿದ್ದಾರೆ, ಬ್ಯಾಟರಿಯಿಂದ ಸುರುಳಿ ಒಂದರ ಸಂಪರ್ಕವನ್ನು ಕಡಿತಗೊಳಿಸಿ ಅಂದ್ರೆ ಕಟ್ ಮಾಡಿ
ಸೂಜಿಯು ತಕ್ಷಣ ಚಲಿಸುವುದನ್ನು ನೀವು ಗಮನಿಸಬಹುದು, ಆದ್ರೆ ಅದು ವಿರುದ್ಧ ದಿಕ್ಕಿಗಿರುತ್ತದೆ. ಅಂದರೆ ಈಗ ಸುರುಳಿ 2ರಲ್ಲಿ ವಿದ್ಯುತ್ ಪ್ರವಾಹ ವಿರುದ್ಧ ದಿಕ್ಕಿನಲ್ಲಿ ಪ್ರವಹಿಸುತ್ತದೆ. ಅವಾಗ ಮೇಲಾಗಿತ್ತಲ್ಲ, ಕಾಂತವನ್ನು ಹಿಂದೆ ತಕೊಂಡ್ ಕೂಡಲೇ ವಿದ್ಯುತ್ ಪ್ರವಾಹ ವಿರುದ್ಧ ದಿಕ್ಕಿಗೆ ಆಯ್ತು. ಕಾಂತವನ್ನು ಮುಂದೆ ಹಾಕಿದ ಕೂಡಲೇ ವಿದ್ಯುತ್ ಪ್ರವಾಹ ಒಂದು ದಿಕ್ಕಿಗಿತ್ತು. ಕಾಂತ ಹಿಂದೆ ತಕೊಂಡ್ ಕೂಡಲೇ ವಿದ್ಯುತ್ ಪ್ರವಾಹ ಇನ್ನೊಂದು ದಿಕ್ಕಿಗೆ ಆಗ್ತಾ ಇತ್ತು. ಸೇಮ್ ಅದೇ ಎಫೆಕ್ಟ್ ಇಲ್ಲಿ ಆಗ್ತತಿ. ಯಾಕ? ವಿದ್ಯುತ್ ಪ್ರವಹಿಸ್ತಿರುತ್ತ ಸುರುಳಿ ಏನ್ ಮಾಡ್ತತಿ, ಕಾಂತದ ಗತೆನೆ ಬಿಹೇವ್ ಮಾಡ್ತದೆ. ಅದಕ್ಕೋಸ್ಕರವಾಗಿ ಸೊ ನಾವು ಒಂದು ಸುರುಳಿಯಲ್ಲಿ ವಿದ್ಯುತ್ತನ್ನ ಚೇಂಜ್ ಮಾಡುವುದರ ಮುಖಾಂತರ ಇನ್ನೊಂದು ಸುರುಳಿಯಲ್ಲಿ ವಿದ್ಯುತ್ತನ್ನ ಪಡಿಬಹುದು. ಈಗ ನಿಮಗೆ 2 ತರದ ಕರೆಂಟ್ಗಳು ಇರ್ತಾವೆ, ನಿಮಗೆ ಗೊತ್ತೈತಿ. ಒಂದು ಆಲ್ಟರ್ನೇಟಿಂಗ್ ಕರೆಂಟ್, ಇನ್ನೊಂದು ಡೈರೆಕ್ಟ್ ಕರೆಂಟ್, AC ಮತ್ತೆ DC ಅಂತೇಳಿ. ಮನೆಗೆ ಬರೋದು ಯಾವ್ದು ಕರೆಂಟು? AC ಬರ್ತಿತ್ತು, DC ಬರ್ತಿತ್ತು? AC. DC ಅಲ್ಲಿ ಬ್ಯಾಟ್ರಿ ಏನ್ ಕೊಡ್ತೈತಿ? DC ಕೊಡ್ತೈತಿ. DC ಒಳಗೆ ಏನಾಗ್ತೈತಿ, ವಿದ್ಯುತ್ ಬದಲಾವಣೆ ಆಗುವುದಿಲ್ಲ, ಒಂದೇ ದಿಕ್ಕಿನಲ್ಲಿ ಹರಿತೈತಿ, ಒಂದೇ ಪ್ರಮಾಣದಲ್ಲಿ ಹರಿತೈತಿ. AC ನಲ್ಲಿ ಏನಾಗ್ತೈತಿ, ಸತತವಾಗಿ ವಿದ್ಯುತ್ ಪ್ರವಾಹದ ಪರಿಮಾಣ, ದಿಕ್ಕು ಬದಲಾಗ್ತಾ ಇರ್ತೈತಿ. ಒಮ್ಮೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಜೋಕಾಲಿ ಆಡಿದಂಗ ಬದಲಾಗ್ತಿರ್ತೈತಿ ವಿದ್ಯುತ್ ಪ್ರವಾಹ AC ಒಳಗೆ. AC ಯಾಕೆ ಬಳಸ್ತಾರ್ರಿ ಹಂಗಾರ? ಅದಕ್ಕೆ ಕಾರಣಗಳಿದಾವ. ಅದೀಗ ಬೇಡ ನಾವು ಹೋಗೋದು. ಅದಕ್ಕೆ ಕಾರಣಗಳು ಎಷ್ಟು ಬದಲಾಗ್ತೈತಿ ಗೊತ್ತೈತದು, ನಿಮ್ಗೆ ಕಾಣುದಿಲ್ಲ. ಮತ್ತದು ಬದಲಾಗೋದು ಯಾಕ? ಬಹಳ ಫಾಸ್ಟ್ ಆಗಿ ಬದಲಾಗ್ತೈತದು. ಎಷ್ಟು ಫಾಸ್ಟ್ ಬದಲಾಗ್ತೈತಿ ಯಾರಾದ್ರೂ ನೋಡಿದಿರಿ? ಅದನ್ನ ಬರ್ದಿರ್ತಾರ ಬಲ್ಬ್ಗಳ ಮೇಲೆ, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಬರ್ದಿರ್ತಾರ. ನಿಮಗೆ AC ಸಪ್ಲೈ ಕೊಡ್ತಾರಲ್ಲ, ಅವ್ರು ಬರ್ದಿರ್ತಾರ. ಅದಕ್ಕೊಂದು ಮೂಲಮಾನನೂ ಐತಿ, ಎಷ್ಟು ಬದಲಾಗ್ತೈತಿ ಅಂತ ಹೇಳಿ. 220 ವೋಲ್ಟ್ AC ಅಂತ ಬರ್ದಿದ್ರಿ. ಅದು ವೋಲ್ಟೇಜ್, ಅದು ಬದಲಾಗ್ತೈತಲ್ಲ, ಅದು ವೋಲ್ಟೇಜ್ ಬೇರೆ, ಬಲ್ಬಿನ ವ್ಯಾಟೇಜ್ ಬೇರೆ. ವ್ಯಾಟ್ ಬಗ್ಗೆ ನೋಡಿದ್ದೇವೆ ನಾವು. 40 ವ್ಯಾಟ್ ಬಲ್ಬ್ ಅಂದ್ರೆ ಏನು, 100 ವ್ಯಾಟ್ ಬಲ್ಬ್ ಅಂದ್ರೆ ಏನು, ಅದನ್ನ ನೋಡಿದ್ದೇವಲ್ಲ. ವ್ಯಾಟ್ ಬೇರೆ, ವೋಲ್ಟ್ ಬೇರೆ, ಆಂಪಿಯರ್ ಬೇರೆ. ಬದಲಾಗೋದಕ್ಕೆ ಇದ್ರೊಳಗೆ ನಾವು ಹರ್ಡ್ಸ್, HZ ಅಂತ ಬರ್ದಿರ್ತಾರೆ. ನೀವು ನೋಡ್ರಿ ಯಾವಾಗಾದ್ರೂ 60 ಹರ್ಡ್ಸ್ ಅಥವಾ 60 ಹರ್ಡ್ಸ್, 60 HZ, H ಕ್ಯಾಪಿಟಲ್, Z ಸ್ಮಾಲ್, 60 ಹರ್ಡ್ಸ್ ಅಥವಾ 50 ಹರ್ಡ್ಸ್ ಅಂತ ಬರೆದಿರೋದನ್ನ ನೀವು ನೋಡ್ತೀರಿ, HZ ಅಂತ. ಹರ್ಡ್ಸ್ ಇದು ಎದರ ಮೂಲಮಾನ? ಇದು ಫ್ರೀಕ್ವೆನ್ಸಿಯ ಮೂಲಮಾನ, ಆವೃತ್ತಿಯ ಮೂಲಮಾನ, ಒಂದು ಅಲೆಯ ಆವೃತ್ತಿಯ ಮೂಲಮಾನ. ಆವೃತ್ತಿ ಅಂದ್ರೆ ಏನು? ಆವೃತ್ತಿ ಅಂತಂದ್ರ 1 ಸೆಕೆಂಡಿನಾಗ ಅದು ಎಷ್ಟು ಸಲಿ ಬದಲಾಗ್ತೈತಿ, ಎಷ್ಟು ಸಲಿ ಅದು ಸೈಕಲ್ ಗಳನ್ನ ಕಂಪ್ಲೀಟ್ ಮಾಡ್ತೈತಿ. ಅಲೆ ಒಂದು ಕಂಪನ ಮಾಡ್ತೈತಿ ಅನ್ನೋದ್ರಿ. ಎಷ್ಟು ಸಲ ಕಂಪನ ಮಾಡ್ತೈತಿ, ಅಥವಾ ಆ ಕಡೆಯಿಂದ ಈ ಕಡೆ ಜೋಕಾಲಿ ಐತಿ ಅಂತ ತಿಳ್ಕೊಳ್ಳಿ. ಒಂದು ಜೋಕಾಲಿ ಐತಿ, ಒಂದು ಲೋಲಕ ಐತಿ, ಪೆಂಡುಲಮ್ ಜೋಕಾಲಿ ಐತಿ. ಒಂದ್ಸಲ ನೀವು ಈ ಕಡೆಯಿಂದ ಹೋಗಿ ಆ ಕಡೆ ಹೋಗಿ ಆ ಕಡೆಯಿಂದ ವಾಪಸ್ ಬಂದ್ರಿ ಅಂತಂದ್ರ ಅದಕ್ಕೆ ನಾವೇನಂತ ಕರಿತೀವಿ? ಒಂದು ಆವರ್ತನ, ಒಂದು ಕಂಪನ ಅಂತ ಕರಿತೀವಿ. ಹಂಗ ನೀವು 1 ಸೆಕೆಂಡಿನೊಳಗ ಎಷ್ಟು ಸಲ ನೀವು ಮಾಡ್ತೀರಿ, 1 ಸೆಕೆಂಡಿನೊಳಗ ಎಷ್ಟು ಸಲ ಜೋಕಾಲಿ ಆಡ್ತೀರಿ, ಅದಕ್ಕ ನಾವು ಹರ್ಡ್ಸ್ ಅಂತ ಕರಿತೀವಿ. ಪರ್ ಸೆಕೆಂಡ್. ಹರ್ಡ್ಸ್ ಇದ್ದು ಇನ್ನೊಂದು ಅರ್ಥ ಏನು? ಪರ್ ಸೆಕೆಂಡ್, ಸೈಕಲ್ಸ್ ಪರ್ ಸೆಕೆಂಡ್. ಅದಕ್ಕ ಹರ್ಡ್ಸ್ ಇನ್ನೊಂದು ರೀತಿಯಿಂದ ಬರಿಬಹುದು ನಾವು, ಸೆಕೆಂಡ್ ಘಾತಾಂಕ -1, ಎಸ್ ಘಾತಾಂಕ -1 ಬರ್ಕೊಡ್ರಿ. ಇದೆಲ್ಲ ನಿಮ್ಗ ಕಾಲೇಜಿಗೆ ಬಹಳ ಹೆಲ್ಪ್ ಆಕೈತಿ. ಹರ್ಡ್ಸ್ HZ ಈಕ್ವಲ್ ಟು ಸೆಕೆಂಡ್ ಸ್ಮಾಲ್ s ಘಾತಾಂಕ -1 ಪರ್ ಸೆಕೆಂಡ್. ಪ್ರತಿ ಸೆಕೆಂಡಿಗೆ ಎಷ್ಟು ಆವರ್ತನಗಳನ್ನ ಪೂರ್ತಿಗೊಳಿಸ್ತೈತಿ, ಎಷ್ಟು ಕಂಪನಗಳು ಆಗ್ತಾವ. ಪರ್ ಸೆಕೆಂಡ್, ಎಸ್ ಘಾತಾಂಕ -1 ಹರ್ಡ್ಸ್ ಮೂಲಮಾನ. HERTZ ಇದು ಅದರ ಪೂರ್ತಿ ಹೆಸರು. ಮೂಲಮಾನವನ್ನು ನಾವು ಬರೆಯೋದು ಕ್ಯಾಪಿಟಲ್ H ಸ್ಮಾಲ್ Z. ನಿಮ್ಮ ಬಲ್ಬ್ ತೆಗೆದು ನೋಡ್ರಿ, ಅದಕ್ಕೆ 60 ಹರ್ಡ್ಸ್ ಆಯ್ತು. ಎಷ್ಟು ಬಲ್ಬ್ ಬೇಕು? ಅದೇ ರೀತಿ ನಿಮ್ಮ ಬಹಳ ಕಡೆ ಬರ್ತೈತಿ, ಎಲ್ಲಾ ಕಡೆ ಹರ್ಡ್ಸ್ ಬರ್ದಿರ್ತಾರೆ. ನಿಮ್ಮ ಟೆಲಿವಿಷನ್ ಸ್ಕ್ರೀನಿಗೆ ಬರ್ದಿರ್ತಾರೆ ಎಷ್ಟು ಸಲ ಅದು ಇದು ಎಲ್ಲ ಕಡೆಗೆ ಅದನ್ನ ಬರ್ದಿರ್ತಾರೆ ಹರ್ಡ್ಸ್. ಸೊ ನಾವು ಒಂದ್ ವೇಳೆ AC ಹರಿಸಿದ್ವಪ್ಪ, ಸುರುಳಿ ಒಂದ್ರೊಳಗೆ DC ಬಿಟ್ಟು AC ಅನ್ನು ಹರಿಸಾಕತ್ತಿದ್ವಿ ಅಂದ್ರೆ ಏನಾಗ್ತೈತಿ? ಬಟನ್ ಆನ್ ಮಾಡಿದಾಗ ಅಷ್ಟ ಸುರುಳಿ 2 ವಿದ್ಯುತ್ ಪ್ರವಾಹ ಪ್ರೇರಿತ ಆಗ್ತೈತೋ, ಏನ್ ಸುರುಳಿ 2 ನಿರಂತರವಾಗಿ ವಿದ್ಯುತ್ ಪ್ರೇರಿತ ಆಗ್ತೈತೋ? AC ಹರಿಸ್ತು ಅಂದ್ರೆ ನಿರಂತರವಾಗಿ. AC ಆದ್ರೆ ಯಾಕೆ ನಿರಂತರ ಆಯ್ತು? ಪ್ರವಾಹ ನಿರಂತರವಾಗಿ ಬದಲಾಗತೈತಲ್ಲಿ. ಸುರುಳಿ ಒಂದ್ರೊಳಗ AC ನಾವು ಕೊಟ್ಟಿವಪ್ಪ ಅಂತಂದ್ರ ನಿರಂತರವಾಗಿ ವಿದ್ಯುತ್ ಪ್ರವಾಹ ಬದಲಾಗ್ತಿರ್ತೈತೆ ಆಟೋಮ್ಯಾಟಿಕ್ ಆಗಿ.
ಅವಾಗ ಸುರುಳಿ ಎರಡರೊಳಗ ವಿದ್ಯುತ್ ಪ್ರೇರಿತ ನಿರಂತರವಾಗಿ ಆಗ್ತದೆ. ಇದನ್ನೇ ನಾವು ಇದೇ ಕಾನ್ಸೆಪ್ಟ್ ಅನ್ನ ನಾವು ಟ್ರಾನ್ಸ್ಫಾರ್ಮರ್ಸ್ ಗಳಲ್ಲಿ ಬಳಸ್ತೀವಿ. ಇದೇ ಕಾನ್ಸೆಪ್ಟ್ ಅನ್ನ ನಾವು ಏನ್ ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ಗಳಲ್ಲಿ, ಆಂಪ್ಲಿಫೈಯರ್ಗಳಲ್ಲಿ ಬಳಸ್ತೀವಿ. ಇದನ್ನು ಬಹಳ ಕಾಮನ್ ಆಗಿ ಬಳಸ್ತಾರೆ. ಅಲ್ಲಿ ಎರಡು ಸುರುಳಿಗಳು ಇರ್ತಾವ. ಒಂದಕ್ಕೆ ನಾವು ಪ್ರೈಮರಿ ಸುರುಳಿ ಅಂತ ಕರಿತೀವಿ. ಎಲ್ಲಿ ವಿದ್ಯುತ್ ಅನ್ನ ಹರಿಸ್ತೇವಲ್ಲ ಅದಕ್ಕೆ ಏನಂತ ಕರಿತೀವಿ, ಬರ್ಕೊಡ್ರಿ, ಪ್ರೈಮರಿ. ಒಂದನೇ ಸುರುಳಿಯನ್ನ ಪ್ರೈಮರಿ ಸುರುಳಿ ಎಂದು ಹಾಗೂ ಎರಡನೇ ಸುರುಳಿಯನ್ನು ಸೆಕೆಂಡರಿ ಸುರುಳಿ ಎಂದು ಕರೆಯುವರು. ಮೊದಲನೇ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಬದಲಾಗುತ್ತಿದ್ದಂತೆ, ನೋಡ್ರಿ ಬದಲಾಗುವುದು ಬಹಳ ಇಂಪಾರ್ಟೆಂಟು, ಅದಕ್ಕೆ ಹೊಂದಿಕೊಂಡಿರುವ ಕಾಂತ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಹೀಗಾಗಿ ಸೆಕೆಂಡರಿ ಸುರುಳಿಯ ಸುತ್ತಲಿನ ಕಾಂತೀಯ ಬಲರೇಖೆಗಳಲ್ಲಿ ಬದಲಾವಣೆ ಉಂಟಾಗುತ್ತದೆ. ಆದ್ದರಿಂದ ಸೆಕೆಂಡರಿ ಸುರುಳಿಗೆ ಹೊಂದಿಕೊಂಡಿರುವ ಕಾಂತೀಯ ಸೆಕೆಂಡರಿ ಸುರುಳಿಗಳ ಏನಾಯ್ತು, ಸುರುಳಿಗೆ ಒಂದು ಕಾಂತಿ ಬಲರೇಖೆಗಳು ಉಂಟಾದ ಬದಲಾವಣೆ ಅದರೆಲ್ಲ ಪ್ರೇರಿತ ವಿದ್ಯುತ್ ಪ್ರವಾಹಕ್ಕೆ ಕಾರಣವಾಗುತ್ತದೆ. ಓಕೆ, ಹೀಗೆ ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರವು, ಓಕೆ ಇದು ತಪ್ಪು ಕೊಟ್ಟಿದ್ದಾರೆ, ಇದು ನೆಕ್ಸ್ಟ್ ವಾಕ್ಯ ತಪ್ಪೈತಿ, ಇದನ್ನ ಓದ್ಬೇಡ್ರಿ. ಇದನ್ನ ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ಕಾಂತಕ್ಷೇತ್ರವು ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುತ್ತದೆ ಅಲ್ಲ, ಒಂದು ವಾಹಕದಲ್ಲಿ ಬದಲಾಗುತ್ತಿರುವ ವಿದ್ಯುತ್ ಪ್ರವಾಹವು ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಅನ್ನು ಪ್ರೇರೇಪಿಸುತ್ತದೆ. ಈ ಪ್ರಕ್ರಿಯೆಯನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದು ಕರೀತಾರೆ. ವಿದ್ಯುತ್ ಕಾಂತೀಯ ಪ್ರೇರಣೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಬರ್ಕೊಡ್ರಿ ನೀವು ಪ್ರತಿಯೊಂದು ಶಬ್ದಗಳಿಗೆ, ಎಲ್ಲದಕ್ಕೂ ಶಬ್ದಗಳು ಅದಾವ ಇವಕ್ಕ. ಇದು ಮುಂದೆ ಒಂದೊಂದು ಪೂರ್ತಿ ನಿಮಗೆ ಚಾಪ್ಟರ್ ಆಗಿ ಬರ್ತಾವ ಕಾಲೇಜ್ಗಳಿಗೆ, ಅವಾಗ ಗೊತ್ತಾಗುದಿಲ್ಲ. ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದ್ರೆ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್, ಪ್ರೇರಣೆ, ಇಂಡಕ್ಷನ್, INDUCTION. ಈಗ ನಿಮ್ಗ ಗೊತ್ತಾಯ್ತು, ಇದ್ರದ್ದು ಕಾನ್ಸೆಪ್ಟ್ ಕ್ಲಿಯರ್ ಆಗತ್ತೆ ಏನಾಗ್ತು ಅಂತ ಇಲ್ಲಿ. ಈಗ ಫ್ಲೆಮಿಂಗ್ ನ ಬಲಗೈ ನಿಯಮ ಇಲ್ಲಿ ತೋರ್ಸಾರ ನೋಡ್ರಿ. ಫ್ಲೆಮಿಂಗ್ ನ ಬಲಗೈ ನಿಯಮದೊಳಗೆ ಏನಾಗ್ತತಿ ನೋಡ್ರಿ, ನೀವೇನ್ ಮಾಡ್ಬೇಕು, ತೋರ್ ಬೆರಳನ್ನ ಕಾಂತಕ್ಷೇತ್ರದ ಕಡೆಗೆ ಹೊಂದಿಸ್ಕೋಬೇಕು. ಆಮೇಲೆ ಹೆಬ್ಬೆರಳನ್ನ ಚಲನೆಯ ದಿಕ್ಕಿಗೆ ಹೊಂದಿಸ್ಕೋಬೇಕು. ಅವಾಗ ವಾಹಕದಲ್ಲಿ ಪ್ರೇರಿತವಾದಂತಹ ವಿದ್ಯುತ್ನ ಯಾವ ದಿಕ್ಕಿಗೆ ಇರ್ತತಿ, ಮಧ್ಯದ ಬೆರಳಿಗೆ ಇರ್ತದ ಆ ದಿಕ್ಕಿಗೆ ಇರ್ತತಿ. ಇದು ಬಲಗೈ, ಫ್ಲೆಮಿಂಗನ ಬಲಗೈ ನಿಯಮ. ಮೊದಲ ಒಂದು ಬಲಗೈ ನಿಯಮ ಇತ್ತು, ಅದು ಬೇರೆ. ಆ ಬಲಗೈ ನಿಯಮ ಏನಿತ್ತು, ಬಲಗೈ ಹೆಬ್ಬೆರಳಿನ ನಿಯಮ ಏನಿತ್ತು, ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಹರಿತಾ ಇತ್ತು ಅಂದ್ರೆ ಅದರ ಸುತ್ತಲೂ ಕಾಂತಕ್ಷೇತ್ರ ಯಾವ ದಿಕ್ಕಿನಲ್ಲಿ ಸುತ್ತಕೊಂಡಿರ್ತೈತಿ ಅನ್ನೋದನ್ನ ಕಂಡು ಹಿಡಿಲಿಕ್ಕೆ ಅವಾಗ ಏನ್ ಮಾಡ್ಬೇಕು, ನೀವು ವಾಹಕವನ್ನ ಬಲಗೈನಲ್ಲಿ ಹಿಡ್ಕೊಳ್ಬೇಕು. ಹೆಂಗ್ ಹಿಡ್ಕೋಬೇಕು, ಆ ವಿದ್ಯುತ್ ಪ್ರವಾಹದ ದಿಕ್ಕಿಗೆ ನಮ್ಮ ಥಂಬ್, ಹೆಬ್ಬೆರಳು ಪಾಯಿಂಟ್ ಆಗ್ತಿರ್ಬೇಕು, ಹಂಗ್ ಹಿಡ್ಕೋಬೇಕು ಅದನ್ನ ಕೈಯಲ್ಲಿ. ಆವಾಗ ನಮ್ಮ ಉಳಿದ ಬೆರಳುಗಳು ಹೆಂಗ್ ಸುತ್ತಕೊಂಡಿರ್ತಾವಲ್ಲ, ವಿದ್ಯುತ್ ಅದ ಸುತ್ತಲೂ ಕಾಂತಕ್ಷೇತ್ರ ಅದೇ ರೀತಿಯಾಗಿ ಸುತ್ತಕೊಂಡಿರ್ತೈತಿ. ಇದು ನಮ್ದು ಕೇವಲ ಬಲಗೈ ನಿಯಮ, ಅದು ಕೇವಲ ಬಲಗೈ ನಿಯಮ. ಅದೇ ಫ್ಲೆಮಿಂಗ್ನ ಎಡಗೈ ಮತ್ತು ಬಲಗೈ ನಿಯಮಗಳು ಏನ್ ಹೇಳ್ತಾವ, ಫ್ಲೆಮಿಂಗ್ನ ಎಡಗೈ ನಿಯಮ ಏನ್ ಹೇಳ್ತೈತಿ, ಮೋಟಾರ್ ಎಫೆಕ್ಟ್ ನಲ್ಲಿ ಅಂದ್ರೆ ಏನು, ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇದ್ದಾಗ ಒಂದು ವಾಹಕ ಇತ್ತು ಅಂದ್ರೆ ಅದರ ಮೇಲೆ ಯಾವ ದಿಕ್ಕಿಗೆ ಬಲ ಪ್ರಯೋಗ ಆಗ್ತೈತಿ ಅದನ್ನ ಹೇಳ್ತೈತಿ ಫ್ಲೆಮಿಂಗ್ನ ಎಡಗೈ ನಿಯಮ. ಫ್ಲೆಮಿಂಗ್ನ ಬಲಗೈ ನಿಯಮ ಏನ್ ಹೇಳ್ತೈತಿ, ಒಂದು ಕಾಂತಕ್ಷೇತ್ರದಲ್ಲಿ ಇರಿಸಿದಂತ ವಾಹಕ ಚಲಿಸಿದಾಗ ಅದರಲ್ಲಿ ವಿದ್ಯುತ್ ಯಾವ ದಿಕ್ಕಿನಲ್ಲಿ ಪ್ರೇರಿತವಾಗ್ತತಿ ಅದನ್ನ ಈ ಫ್ಲೆಮಿಂಗ್ನ ಬಲಗೈ ನಿಯಮ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಜನರೇಟರ್ ನಿಯಮ ಅಂತಾನು ಕರೀತಾರೆ. ವಿದ್ಯುತ್ ಜನಕದ ನಿಯಮ, ಅಲ್ಲಿ ಮೋಟಾರ್ ನಿಯಮ, ಇದು ವಿದ್ಯುತ್ ಜನಕದ ನಿಯಮ, ಇದು ಜನರೇಟರ್ದು. ಜನರೇಟರ್ ಏನ್ ಮಾಡ್ತೈತಿ ಕೆಲಸ, ಎಲೆಕ್ಟ್ರಿಸಿಟಿಯನ್ನ ಹುಟ್ಟಿಸ್ತೈತಿ. ಅದಕ್ಕೆ ನಾವು ಎಲೆಕ್ಟ್ರಿಸಿಟಿಯನ್ನು ಹುಟ್ಟಿಸ್ತಾ ಇರುವಂತಹ ಒಂದು ಉಪಕರಣಕ್ಕೆ ಏನಂತ ಕರಿತೀವಿ, ಜನರೇಟರ್ ಅಂತ ಕರಿತೀವಿ. ಸೊ ಈಗ ನಾವು ಇನ್ನೊಮ್ಮೆ ಇದನ್ನ ಬಲಗೈ ಹೆಬ್ಬೆರಳಿನ ನಿಯಮನ ಸ್ವಲ್ಪ ಇದ್ರ ಮುಖಾಂತರ ನೋಡೋಣ. ನೀನು ಒಂದು ವಿಡಿಯೋ ಮುಖಾಂತರ ನೋಡೋಣ, ನಿಮ್ಗೆ ಕ್ಲಿಯರ್ ಆಗ್ತದೆ. ಅವಾಗ ಸ್ಕ್ರೀನ್ ಕಾಣಕತ್ತೈತಿ ಈಗ. In a previous video, we've seen that a changing magnetic field can induce an electric current. And so one way of doing this would be to move a bar magnet towards and away from a coil, or maybe you can... ಏನಾಗತ್ತೈತಿ ಈಗಲೇ ಏನ್ ಮಾಡಾಕತ್ತಿದ್ರು, ಕಾಂತವನ್ನ ಸುರುಳಿ ಕಡೆಗೆ ಮತ್ತು ಸುರುಳಿಯಿಂದ ದೂರಕ್ಕೆ ಮೂವ್ ಮಾಡಾಕತ್ತಿದ್ರು.
ಆ ಮೂವ್ ಮಾಡಿದಾಗ ಏನಾಗ್ತದೆ ನೋಡ್ರಿ, ಅವಾಗ ಆ ಫ್ಲಕ್ಸ್ ಲೈನ್ಸ್ ಏನದಲ್ಲ, ಫ್ಲಕ್ಸ್ ಲೈನ್ಸ್ ಅಂತ ಕರಿತಾರ ಅವಕ್ಕೆ, ಅಂದ್ರೆ ವಿದ್ಯುತ್ ಬಲರೇಖೆಗಳು. ಅವು ಏನಾಗಕತ್ತಿದ್ದು, ಕಟ್ ಆಗಕತ್ತಿದ್ದು ನೋಡ್ರಿ ವೈರ್ದಿಂದ. ಅಂದ್ರ ಆ ವೈರ್ ತಲುಪ್ತಾ ಇರುವಂತಹ ಕಾಂತಕ್ಷೇತ್ರ ಆಗ್ತಾ ಇತ್ತು. ಬದಲಾದ ಕೂಡಲೇ ಅಷ್ಟ ಅದು ಹತ್ತತ್ ನೋಡ್ರಿ. ಅಂದ್ರೆ ಇದು ಹತ್ತುದಿಲ್ಲ, ಬಲ್ಬ್ ಚಲಿಸ್ತಂದ್ರ ಅಷ್ಟ ಹತ್ತತ್ ನೋಡ್ರಿ. ನೋಡಿದ್ರಿ ಅದನ್ನ, ಚಲನೆ ಇದ್ದಾಗ ಮಾತ್ರ ಹತ್ತತಿ, ನಿಂತಂದ್ರ ಹತ್ತುದಿಲ್ಲ. Seen that a changing magnetic field can induce an electric current. And so one way of doing this would be to move a bar magnet towards and away from a coil, or maybe you can hold the magnet stationary and move the coil closer and farther away from the magnet. Turns out that moving the coil is a little bit more convenient. So in this video, we will see how to remember the. So moving the coil is more convenient. ನಾವು ಎಲೆಕ್ಟ್ರಿಕ್ ಜನರೇಟರ್ ದಲ್ಲಿ ಹೆಂಗ್ ಮಾಡಿರ್ತೀವಿ, ಕಾಯಿಲ್ ಅನ್ನೇ ಮೂವ್ ಮಾಡ್ತೀವಿ, ಕಾಂತವನ್ನ ಫಿಕ್ಸ್ ಜಾಗದಾಗ ಇಡ್ತೀವಿ, ಯಾಕಂದ್ರೆ ಅದು ಈಸಿ ಆಗೈತಿ ಡಿಸೈನ್. Direction of the electric current induced when we move a coil or when we move a wire in a magnetic field. Let's consider a magnetic field due to two pole pieces of a magnet. You can imagine these are two separate magnets, or these are two poles of a horseshoe magnet. The reason we're choosing this is because if we had a single magnet, then the field lines would be pretty curved, as we saw before, and it will be very difficult to understand in what direction the current will be produced. But over here, if you use ಸೌಂಡ್ ಕೇಳ್ಸಾಕ್ತೈತಿ ನಿಮಗ? ಸರಿ, ಕಟ್ ಕೇಳಾಕತೈತಿ. ಓಕೆ, ಅಲ್ಲಿ ತೆಳಗ್ ಬರ್ದಿರ್ತಾರಲ್ರಿ ಸರಿ, ಮತ್ತೆ ಅದನ್ನ ಓದೋದ್ರಿ. ಎಸ್, ಸೊ ಅದನ್ನ ಸಬ್ ಟೈಟಲ್ ನ ಓದ್ರಿ. ಈ ಈ ಈ ಒಂದು ಕೌಶಲ್ಯವನ್ನು ನೀವು ಚಲೋತಂಗ ಈಗ ಕಲ್ಕೊಡ್ರಿ. ಈ ವಿಡಿಯೋಗಳನ್ನ ನೋಡಿ, ಆ ಸಬ್ ಟೈಟಲ್ ನ ನೋಡಿ ತಿಳ್ಕೊಳ್ಳೋದನ್ನ ನಿಮ್ಮ 2 ವರ್ಷ ಮುಂದೆ 11th and 12th ಗೆ ನಿಮ್ಮ ಎಲ್ಲಾ ಕರ್ತಾ ಧರ್ತಾ ನಿಮ್ದು ಎಲ್ಲಾನು ಇದೆ. ಖಾನ್ ಅಕಾಡೆಮಿ ಮತ್ತು ಅನ್ ಅಕಾಡೆಮಿ ಬಹಳ ಚಲೋ ಇರ್ತೈತಿ ಇದು. ಸೊ ಈಗಿಂದ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ರಿ, ಇದನ್ನ ನೋಡಿ ತಿಳ್ಕೊಳ್ಳೋದನ್ನ. arrangement like this, then at least near the center, the field will be pretty straight. But if we go farther away, of course, ನಿಮಗೆ ಏನಾದರೂ ಡೌಟ್ ಇದ್ರೆ ಕೇಳ್ರಿ. field will now start curving like this. But at least in the center, the field will be straight. It will be easier to analyze what direction the current will be. And to induce a current, we need a coil. But instead of a coil, we can just move a wire. So actually coil ಬದಲಿಗೆ ಮೊದಲು ಒಂದು ಸಿಂಪಲ್ ವೈರ್ ತಗೊಂಡು ಅಂತ ನಾನು. Let's introduce a wire over here, and we can move this wire up and down. ಈ ವೈರ್ ನಾನು ಮೂವ್ ಅಪ್ ಅಂಡ್ ಡೌನ್ ಮಾಡಬಹುದು. ನಾನು ಹೇಳಿದ್ನಲ್ಲ ಮೊದಲು ಆ ತರ, like this. So as we move this wire, notice it starts cutting the magnetic field. ನೋಡ್ರಿ, ಇಟ್ ಸ್ಟಾರ್ಟ್ಸ್ ಕಟ್ಟಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಕಟ್ ಆಗ್ಬೇಕದು ಮ್ಯಾಗ್ನೆಟಿಕ್ ಫೀಲ್ಡ್. ಕಟ್ ಆಗ್ಲಿಲ್ಲ, ಒಂದ ಕಡೆ ನಿಂತಿತ್ತು ಅಂದ್ರೆ ಆಗುದಿಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಕಟ್ ಆಗ್ತಾ ಹೋದಂಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತೈತಿ. ಈಗ ಸ್ಕ್ರೀನ್ ಒಳಗಡೆ ಜನರೇಟ್ ಆಗ್ತೈತೋ, ಸ್ಕ್ರೀನ್ ಹೊರಗಡೆ ಜನರೇಟ್ ಆಗ್ತೈತೋ ಅದನ್ನ ನೋಡೋಣ. And whenever it does that, an electric current will be induced in this wire. Of course, we need a closed circuit for that. So we can imagine the wire from here, it's connected to some galvanometer somewhere, which I've not shown over here. So let's say we move this wire up like this. We move the wire up. So we push it up. Then it turns out, if you do the experiment, ನೋಡ್ರಿ, ಈಗ ಬಲಗೈ ಹೆಬ್ಬೆರಳು ನಿಯಮ ಉಪಯೋಗಿಸಿ ಹೇಳ್ರಿ, ಕರೆಂಟ್ ಒಳಗಡೆ ಇರ್ತೈತೋ ಸ್ಕ್ರೀನ್ ಹೊರಗಡೆ ಇರ್ತೈತೋ ಅಂತ. ಬಲಗೈ ಹೆಬ್ಬೆರಳು ನಿಯಮ. ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕಿಗೆ, ಹೆಬ್ಬೆರಳು ಚಲನೆಯ ದಿಕ್ಕಿಗೆ ಇರಬೇಕು. ಅವಾಗ ನಡುವಿನ ಬೆರಳು ನಮ್ಮ ಕಡೆಗೆ ಪಾಯಿಂಟ್ ಆಗತ್ತೋ, ನಮ್ಮಿಂದ ದೂರ ಪಾಯಿಂಟ್ ಆಗತ್ತೋ ಮಧ್ಯದ ಬೆರಳು? ನಮ್ ಕಡೆ ವೆರಿ ಗುಡ್, ವೆರಿ ಗುಡ್. in this wire, the current induced in this wire is going to be out of the screen. Out of the screen, right? Somewhat like this. So the current will flow out of the screen this way. And if you were to push it down, the current will reverse. The current direction will also depend upon the direction of the magnetic field. If you reverse the direction of the magnetic field, the whole current again will reverse.
So now the big question is, how do we remember this? We will not worry about why the current is outwards. We just say that the experiment shows it shows us it's that way. But how do you remember this? That's the big question we want to answer. So this can be remembered by using something called the right hand generator rule. ನೋಡ್ರಿ ಇವ್ರು ಅದಕ್ಕೆ ಕರೆಯಕತ್ತಾರು ರೈಟ್ ಹ್ಯಾಂಡ್ ರೂಲ್ ಅಂತ ಕರೆಯಕತ್ತಿಲ್ಲ, ರೈಟ್ ಹ್ಯಾಂಡ್ ಜನರೇಟರ್ ರೂಲ್ ಅಂತ ಕರೆಯಕತ್ತಿದ್ದಾರೆ. ಅದಕ್ಕೆ ನೋಡ್ರಿ ಯಾವ್ಯಾವ ಶಬ್ದವನ್ನು ಬಳಸಬಹುದು. ಫ್ಲೆಮಿಂಗನ ಬಲಗೈ ನಿಯಮ ಅಂತಾನು ಕರಿಬಹುದು, ಬರೀ ಜನರೇಟರ್ ನಿಯಮ ಅಥವಾ ವಿದ್ಯುತ್ ಜನಕ ನಿಯಮ ಅಂತಾನು ಕರಿಬಹುದು, ರೈಟ್ ಹ್ಯಾಂಡ್ ಜನರೇಟರ್ ನಿಯಮ ಅಂತಾನು ಕರಿಬಹುದು. The forefinger. Okay, sir. Bye, sir. Thank you. This way says that they are perpendicular to each other, all of them. So this is perpendicular to this. This is perpendicular to this. If you see carefully, even these two are perpendicular to each other. Stress them that they're all perpendicular to each other. Then the thumb represents the direction in which you are pushing the wire. So F for force, in what direction the wire is being pushed. The forefinger will tell us in what direction the magnetic field is, and the symbol for the letter for magnetic field is B, it's not M. I don't know why. Then the middle finger gives us the direction of the current. And so if you were to use this right hand rule over here, you can see the force is up, the magnetic field, the forefinger is this way, and the middle finger is pointing out of the screen, just as our current. And if you were to move this wire down, then this current direction would now reverse. Now, can you use your right hand generator rule one more time to convince yourself of this? Make sure that the field forefinger is to the left, but this time make sure the thumb is pointing downwards and see what direction the middle finger points. Go ahead, try this. All right, if you've done it, it might look somewhat like this. The force is down, magnetic field is to the left. Now notice the current, that is your middle finger, is pointing inwards into the screen, just like what we got here. So just for practice, let's take another example. Here we have the magnetic field coming out of the screen this way. Okay, ಇದು ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ ಆಫ್ ದ ಸ್ಕ್ರೀನ್ ಬರಾಕತ್ತಿ ನಾರ್ತ್ ಇಂದ ಸೌತ್ ಗೆ. ಈಗ ಏನಾಗ್ತೈತಿ ನೋಡೋಣ. Conductor is going to be moved, let's say upwards. So we'll move the ಈಗ ಮ್ಯಾಲ್ ಆಗ್ತೈತಿ, ಮ್ಯಾಲ್ ಮೂವ್ ಆಗತೈತಿ, ಕಾಂತಕ್ಷೇತ್ರ ಹೊರಗೆ ಬರಾಕತ್ತೈತಿ, ಒಳಗಡೆಯಿಂದ ಹೊರಗಡೆ, ಕಂಡಕ್ಟರ್ ಕೆಳಗಡೆಯಿಂದ ಮೇಲ್ಗಡೆ ಮೂವ್ ಆಗತೈತಿ. ಈಗ ಕರೆಂಟ್ ಯಾವ ಕಡೆ ಬರ್ತೈತಿ? ಎಡದಿಂದ ಬಲಕ್ಕೋ ಬಲದಿಂದ ಎಡಕ್ಕೋ, ಎರಡು ಆಪ್ಷನ್ ಅದಾವ ನಮಗೆ. ಏನಾಗ್ತೈತಿ ನೋಡೋಣ, ಹೇಳ್ರಿ ನೋಡೋಣ. ಲೆಫ್ಟ್ ದಿಂದ ರೈಟ್ ಗೆ, ಎಡದಿಂದ ಬಲಕ್ಕೆ, ಎಡದಿಂದ ಬಲಕ್ಕೆ ಬರ್ತದೆ. ಎಡದಿಂದ ಬಲಕ್ಕೆ, ಲೆಫ್ಟ್ ದಿಂದ ರೈಟ್. ಕಾಂತಕ್ಷೇತ್ರ ಹೊರಗೆ ಬರಾಕತೈತಿ, ಬಲ ಮೇಲ್ಗಡೆ ಐತಿ, ಆವಾಗ ಲೆಫ್ಟ್ ದಿಂದ ರೈಟ್ ಗೆ ಬರ್ತೈತಿ ನೋಡ್ರಿ. ಕರೆಕ್ಟ್, ಲೆಫ್ಟ್ ದಿಂದ ರೈಟ್ ಗೆ ಬರ್ತೈತಿ. ಕರೆಕ್ಟ್. Can you figure out in what direction the current will run in this conductor? Again, pause the video and see. Pause the video and try it yourself. Just ಚಂದಾಗಿ ಹೇಳ್ತಾರೆ ನೋಡಿ. If you can try this yourself. All right. We have to bring in our right hand, and if you align it according to the magnetic field and the push or the motion of the conductor, it would look somewhat like this. The forefinger points in the direction of the magnetic field, and the thumb must point in the direction of the motion of the conductor, in the direction in which we are pushing the conductor. Then notice the middle finger points to the right. That means the current in this conductor will flow to the right. ನೆನಪಿರ್ಲಿ, So ಬಲಗೈ this is how we ಉಪಯೋಗಿಸಬೇಕು. use our right hand generator rule to figure out the direction of the current when any conductor or any wire is moved in a magnetic field. Okay, good. So, ಏನಾದ್ರು ಡೌಟ್ ಐತಿಲ್ಲ? ನೋ ಸರ್. ಅವ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ರಿ ಬಿ ಇಂದ ಯಾಕೆ ಸೂಚಿಸ್ತಾರಂತೆ ಕಸ್ ಹೇಳೇ ಇಲ್ರಿ. ಅವರು ಹೇಳಿದ್ರ, ನನಗೂ ಗೊತ್ತಿಲ್ಲ ಅಂದ್ರು. ಅವ್ರು ಹೇಳ್ಬೇಕಾದ್ರೆ ಕೇಳಿದ್ರಲ್ಲ, ಐ ಡೋಂಟ್ ನೋ ವೈ ದೇ ಆರ್ ಯೂಸಿಂಗ್ ಬಿ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಹುಶಃ ಯಾವ್ದೋ ಬೇರೆ ಒಂದೊಂದ್ಸಲ ಏನಾಗ್ತೈತಿ, ಬೇರೆ ಬೇರೆ ಈಗ ಅದು ಯುರೋಪ್ ನಲ್ಲೆಲ್ಲ ಏನು ಸೈನ್ಸ್ ಡೆವಲಪ್ ಆಯ್ತಲ್ಲ, ಅವಾಗ ಇಂಗ್ಲಿಷ್ ಪ್ರಿಡಾಮಿನೆಂಟ್ ಲ್ಯಾಂಗ್ವೇಜ್ ಇರ್ಲಿಲ್ಲ. ನೀವು ಅನೇಕ ಸರಿ ನೀವು ಕೆಮಿಸ್ಟ್ರಿ ಒಳಗೂ ನೋಡ್ಬೋದು, ಅಲ್ಲಿ ಯಾವ ಪದಗಳು ಬರ್ತಾವ, ಲ್ಯಾಟಿನ್ ಪದಗಳಿಂದ ಬಳಸ್ತೇವೆ ಹೆಚ್ಚಿಗೆ. ಕೆಲವೊಂದ್ ಕಡೆಗೆ ಫ್ರೆಂಚ್ ಪದಗಳು ಬಂದಿದಾವ,
ಕೆಲವೊಂದ್ ಕಡೆಗೆ ಜರ್ಮನ್ ಪದಗಳು ಬಂದಿದಾವ. ಎಲ್ಲೆಲ್ಲಿ ಆಯಾ ಆವಿಷ್ಕಾರಗಳಾದವು ಆಯಾ ಅದ್ರೊಳಗೆ ಏನೋ ಒಂದು ಕರಿತಿರ್ಬೇಕು. ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಏನೋ ಬಿ ದಿಂದ ಅಕ್ಷರವಾದ ಚಾಲು ಆಗುವಂತಹದ್ದು ಜರ್ಮನ್ ಪದ ಇರ್ಬೋದು, ಏನೋ ಇರ್ಬೋದು. ಹಂಗಾಗಿ ಅಲ್ಲಿಂದ ಬಂದಿರ್ತೈತೆ ಅದು ಒರಿಜಿನಲಿ. ಅದ್ರ ಬಗ್ಗೆ ಬಹಳ ತಲೆ ಕೆಡ್ಸ್ಕೊಳ್ಳೋ ಜರೂರು ಇಲ್ಲ. ನಮಗೆ ಅದ್ರೊಳಗೆ ಇಂಟ್ರೆಸ್ಟ್ ಇತ್ತು ಅದ್ರ ಹಿಸ್ಟ್ರಿ ಒಳಗೆ ಅಂದ್ರೆ ಹೋಗಿ ನೋಡ್ಬೋದು, ಅದ್ರಾಗೇನಿಲ್ಲ. ಆದ್ರೆ ಯೂಶಲಿ ವಿಜ್ಞಾನಿಗಳು ಬಹಳ ತಲೆ ಕೆಡ್ಸ್ಕೊಳಂಗಿಲ್ಲ. ಅದಕ್ಕೆ ಏನಾರ ಎಕ್ಸ್ ಅರೆ ಕರೀರಿ, ವೈ ಅರೆ ಕರೀರಿ, ಝೆಡ್ ಅರೆ ಕರೀರಿ, ಡಿ ಅರೆ ಕರೀರಿ, ಏನಾರ ಕರೀರಿ ಅಂತ. ಓಕೆ ಓಕೆ ಸೊ ಸ್ಪಷ್ಟ ಆಯ್ತು ಈಗ ಈ ಚಾಪ್ಟರ್ ಒಳಗಿನ ಒಂದೇ ಒಂದು ವಿಷಯ ಉಳಿತು. ಏನಪ್ಪಾ, ಈ ನಿಯಮವನ್ನು ಉಪಯೋಗಿಸ್ಕೊಂಡು ಏನ್ ಮಾಡ್ಬೋದು ನನಗೆ ಜನರೇಟರ್ ನ ಡಿಸೈನ್ ಮಾಡಿ. ಜನರೇಟರ್ ಡಿಸೈನ್ ಅನ್ನ ನೋಡ್ಬೇಕು ನಾವು. ವಿದ್ಯುತ್ ಜನಕದ ಡಿಸೈನ್ ಅನ್ನ ನೋಡ್ಬೇಕು. ಓಕೆ